Hello friends, welcome back. I am your Amresh. So friends, ನಾವು ನಿನ್ನೆವರೆಗೂ ನೆಕ್ಸ್ಟ್ ಪ್ರೀವಿಯಸ್ ವಿಡಿಯೋ ಒಳಗೆ ನಾವು ಬ್ರೀತಿಂಗ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀವಿ. ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮೆಕ್ಯಾನಿಸಮ್ ಹೇಗಿರುತ್ತೆ ಮತ್ತು ಆರ್ಗ್ಯಾನಿಸಮ್ ಯಾವ ಕೆಲಸಕ್ಕೆ ಬರುತ್ತೆ, ಯಾವ ಆರ್ಗಾನಿಸಮ್ ಬರುತ್ತೆ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಹೇಗಿರುತ್ತೆ ಅಂತ ನಾವು ನೋಡಿದ್ದೀವಿ, ರೈಟ್? ಸೊ ಆ ವಿಡಿಯೋ ನಿಮಗೆ ಸಿಗಲಿಲ್ಲ ಅಂದರೆ ಎಜುಕೇಷನ್ ವಿತ್ ಅಮ್ರೇಶ್ ಪಾರ್ಟ್ 1 ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ, ರೈಟ್? ಸೊ ನೆಕ್ಸ್ಟ್ ಪಾರ್ಟ್ 2 ಫ್ರೆಂಡ್ಸ್, ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ಸ್. ಮೆಕ್ಯಾನಿಸಮ್ ಬ್ರೀತಿಂಗ್ ಒಳಗೆ ಏನು ಹೇಳುತ್ತೆ ಅಂದರೆ ಆಕ್ಸಿಜನ್ ಹೇಗೆ ಒಳಗೋಗುತ್ತೆ, ಇನ್ನು ಅಲೋಲೈ ಆಕ್ಸಿಜನ್ ಹೇಗೆ ಟಿಶ್ಯೂ ಹತ್ರ ಹೇಗೆ ಆಕ್ಸಿಜನ್ ಹೋಗುತ್ತೆ ಮತ್ತು ಟಿಶ್ಯೂಯಿಂದ ಹೊರಗೆ ಹೇಗೆ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್, ಅದೇ ಮೆಕ್ಯಾನಿಸಮ್ ಹೇಗಾಗುತ್ತೆ. ಒಂದು ನೀರು ಹೇಗೆ, ಮತ್ತು ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಮಳೆ ಬೀಳುತ್ತೆ ಅಲ್ವಾ, ಮಳೆ ಬಿದ್ದು ಮಳೆ ತೆಳಗೆ ಹರಿದು ಸಮುದ್ರ ಹೇಗೆ ಸೇರುತ್ತೆ, ನೀರು ನದಿ ಹೇಗೆ ಸಮುದ್ರ ಸೇರುತ್ತೆ, ಮತ್ತು ಹಾವಿಯಾಗಿ ಹೇಗೆ ಹೋಗುತ್ತೆ, ರೈಟ್? ಸೊ ಅದನ್ನೇ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ನಮ್ಮ ಆಕ್ಸಿಜನ್ ಹೇಗೆ ಒಳಗೆ ಹೋಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೇಗೆ ಹೊರಗೆ ಬರುತ್ತೆ, ದಟ್ಸ್ ಅ ಪರ್ಟಿಕ್ಯುಲರ್ ಮೆಕ್ಯಾನಿಸಮ್ ಏನು, ದಟ್ಸ್ ಅ ವಿ ಹ್ಯಾವ್ ಟು ಲರ್ನ್ ಹೇರ್, ರೈಟ್? ಸೊ ವಾಟ್ ಈಸ್ ದ ಪರ್ಪಸ್ ವಿ ಸ್ಟಡಿ ಆ್ಯಂಡ್ ವಾಟ್ ಈಸ್ ದ ಪರ್ಪಸ್ ಟು ದ ಮೆಕ್ಯಾನಿಸಮ್. ಸೊ ಇನ್ ದ ಪ್ಲೀಸ್ ಕೇರ್ಫುಲ್ read in the NCERT. Breathing involves 2 stages, right? Breathing involves 2 stages. One is the inspiration, during the which atmospheric air is drawn in. ಸೊ ಇಲ್ಲಿ ಕ್ವಶನ್ನ ಈ ಎನ್ ಸಿ ಆರ್ ಟಿನ ಪರ್ಟಿಕ್ಯುಲರ್ಗೆ ಸ್ವಲ್ಪ ಹೇಗೆ ಬಿಡಿಸಿ ಓದಬೇಕು ಅಲ್ಲಿ ಅರ್ಥ ಆಗುತ್ತೆ, ರೈಟ್? ಸೊ ಇಂಗ್ಲೀಷ್ ಒಳಗೆ ಅರ್ಥ ಆಗುತ್ತೆ. ವಿ ಆರ್ ದ ಸ್ಟಡಿ ಇನ್ ದ ರೈಟ್. ಡ್ಯೂರಿಂಗ್ ದ ಬ್ರೀತಿಂಗ್ ಇನ್ವಾಲ್ವ್ ಇನ್ 2 ಸ್ಟೇಜ್. ಸೊ ಇನ್ಸ್ಪಿರೇಷನ್ ಡ್ಯೂರಿಂಗ್ ವಿಚ್ ದ ಅಟ್ಮಾಸ್ಫಿಯರಿಕ್ ಏರ್ ಈಸ್ ಡ್ರಾನ್ ಇನ್. ಅಟ್ಮಾಸ್ಫಿಯರಿಕ್ ಏರ್ ಇನ್ಸ್ಪಿರೇಷನ್ ಅಂದರೆ ಅಟ್ಮಾಸ್ಫಿಯರಿಕ್ ಏರ್ ಒಳಗೆ ತಗೊಳ್ಳೋದು. ಎಕ್ಸ್ಪಿರೇಷನ್ ಅಂದರೆ ಬೈ ವಿಚ್ ದ ಅಲ್ವೋಲಾರ್ ಏರ್ ಈಸ್ ರಿಲೀಸೆಡ್ ಔಟ್, ರೈಟ್? ಸೊ ಎಕ್ಸ್ಪಿರೇಷನ್ ಅಂದರೆ ಅಲ್ವೋಲಾಯಿಂದ ಏರ್ನ ಹೊರಗೆ ಬಿಡೋದು, ರೈಟ್? ನೆಕ್ಸ್ಟ್ ಲೈನ್, ದ ಮೂಮೆಂಟ್ ಆಫ್ ದ ಏರ್ ಇನ್ ಟು ಆ್ಯಂಡ್ ಔಟ್ ಆಫ್ ದ ಲಂಗ್ಸ್ ಈಸ್ ಕ್ಯಾರಿಡ್ ಔಟ್ ಬೈ ದ ಸರ್ಟನ್ ಪ್ರೆಷರ್ ಗ್ರೇಡಿಯಂಟ್ ಬಿಟ್ವೀನ್ ದ ಲಂಗ್ಸ್ ಆ್ಯಂಡ್ ಅಟ್ಮಾಸ್ಫಿಯರಿಕ್. ಸೊ ನಾನು ಮತ್ತೆ ಹೇಳ್ತೀನಿ, ನಿಮ್ಗೆ ಪ್ರೆಷರ್ ಇರಬೇಕು ಅಂದರೆ ಇನ್ಸ್ಪಿರೇಷನ್ ಎಕ್ಸ್ಪ್ರೆಸ್ ಮಾಡಿದಾಗ ಪಾರ್ಸಲ್ ಪ್ರೆಷರ್ ಹೇಗಿರುತ್ತೆ, ಪಾರ್ಸಲ್ ಪ್ರೆಷರ್ ಕಡಿಮೆ ಯಾವಾಗುತ್ತೆ ಮತ್ತು ಹ್ಯಾಂಗೆ ಪಾರ್ಸಲ್ ಪ್ರೆಷರ್ ವರ್ಕ್ ಮಾಡುತ್ತೆ ಅಂತ ನಾವು ಮುಂದೆ ನೋಡ್ತೀವಿ. ಸೊ ಈ ಲೈನ್ ಅರ್ಥ ಇದೆ ಇಷ್ಟೇ. ದ ಮೂಮೆಂಟ್ ಆಫ್ ದ ಏರ್ ಇಂಟು ಆ್ಯಂಡ್ ಔಟ್ ಆಫ್ ದ ಲಂಗ್ಸ್ ಈಸ್ ಕ್ಯಾರಿಡ್ ಔಟ್ ಬೈ ದ ಕ್ರಿಯೇಟಿಂಗ್ ಅ ಪ್ರೆಷರ್ ಗ್ರೇಡಿಯಂಟ್ ಬಿಟ್ವೀನ್ ದ ಲಂಗ್ಸ್ ಆ್ಯಂಡ್ ಅಟ್ಮಾಸ್ಫಿಯರ್, ರೈಟ್? ಸೊ ಲಂಗ್ಸ್ ಆ್ಯಂಡ್ ಅಟ್ಮಾಸ್ಫಿಯರ್ಗೆ ಇಲ್ಲಿನ ಸಮ್ ಪ್ರೆಷರ್ ಗ್ರೇಡಿಯಂಟ್ ಆಗುತ್ತೆ. ಅಂದರೆ ಹೊರಗಿಂದ ಆಕ್ಸಿಜನ್ ಒಳಗೆ ತೊಗೊಳ್ಳುವಾಗ ಸ್ವಲ್ಪ ಪ್ರೆಷರ್ ನಮ್ಮ ಲಂಗ್ಸ್ ಒಳಗೆ ಕಡಿಮೆ ಇರುತ್ತೆ, ಮತ್ತು ಒಳಗಿಂದ ಹೊರಗೆ ನಾವು ಆಕ್ಸಿಜನ್ ಬಿಟ್ಟಾಗ ಒಳಗೆ ಪ್ರೆಷರ್ ಹೆಚ್ಚಿರುತ್ತೆ ಅಲ್ಲೊಳ ಒಳಗೆ, ರೈಟ್? ಸೊ ನೆಕ್ಸ್ಟ್ ಲೈನ್, ಇನ್ಸ್ಪಿರೇಷನ್ ಕ್ಯಾನ್ ಅಕೂರ್ ಇಫ್ ದ ಪ್ರೆಷರ್ ವಿತಿನ್ ದ ಲಂಗ್ಸ್. ನೋಡಿರಿ, ಇನ್ಸ್ಪಿರೇಷನ್ ಹ್ಯಾಂಗೆ ಇರುತ್ತೆ? ಇನ್ಸ್ಪಿರೇಷನ್ ಅಂದರೆ ನಾವು ಆಕ್ಸಿಜನ್ ಒಳಗೆ ಹೆಂಗೆ ತೊಗೋತೀವಿ. ಇನ್ಸ್ಪಿರೇಷನ್ ಕ್ಯಾನ್ ಅಕೂರ್ ಇಫ್ ದ ಪ್ರೆಷರ್ ವಿತಿನ್ ದ ಲಂಗ್ಸ್ ಇಂಟ್ರಾಪಲ್ಮನರಿ ಪ್ರೆಷರ್ ಈಸ್ ದ ಲೆಸ್ ದ್ಯಾನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಆಕ್ಸಿಜನ್ ಇನ್ಸ್ಪಿರೇಷನ್ ಅಂದರೆ ಆಕ್ಸಿಜನ್ ಒಳಗೆ ತೊಗೋದು. ಯಾವಾಗ ಒಳಗೆ ತೊಗೋತೀವಿ ಅಂದರೆ ನಮ್ಮ ಲಂಗ್ಸ್ ಒಳಗೆ ಇರುತ್ತೆ ಪ್ರೆಷರು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಕಡಿಮೆ ಇರಬೇಕು. ದಟ್ಸ್ ದ ಲೈನ್ ಇಟ್ಸ್ ಲೈನ್, ರೈಟ್? ಸೊ ನೆಕ್ಸ್ಟ್, ಸಿಮಿಲರ್ಲಿ ಎಕ್ಸ್ಪಿರೇಷನ್ ಟೇಕ್ಸ್ ದ ಪ್ಲೇಸ್ ವೆನ್ ಇಂಟ್ರಾಪಲ್ಮನರಿ ಪ್ರೆಷರ್ ಈಸ್ ಹೈಯರ್ ದ್ಯಾನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಂಟ್ರಾಪಲ್ಮನರಿ ಪ್ರೆಷರ್ ಅಂದರೆ ನಮ್ಮ ಪಲ್ಮನರಿ ವಾಲ್ ಒಳಗೆ ಅಥವಾ ನಮ್ಮ ಅಲೋಲೈ ಒಳಗೆ, ನಮ್ಮ ಲಂಗ್ಸ್ ಒಳಗೆ, ನಮ್ಮ ಟಿಶ್ಯೂ ಒಳಗೆ ಏನು ಪ್ರೆಷರ್ ಇರುತ್ತೆ ಅದು ಅಟ್ಮಾಸ್ಫಿಯರ್ಗಿಂತ ಕಡಿಮೆ ಹೆಚ್ಚಿದ್ದಾಗ ಮತ್ತು ಇನ್ಸ್ಪಿರೇಷನ್ ಆಗುತ್ತೆ, ರೈಟ್? ಸೊ ಡಿಪೆಂಡ್ ಆನ್ ದ ಪ್ರೆಷರ್. ಈ ಲೈನ್ ಅರ್ಥ ಇಷ್ಟೇ, ರೈಟ್? ನಾವು ವಿತಿನ್ ದ ರೆಸ್ಪೆಕ್ಟ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸಿಮಿಲರ್ಲಿ ಎಕ್ಸ್ಪಿರೇಷನ್ ಟೇಕ್ಸ್ ದ ಪ್ಲೇಸ್ ವೆನ್ ದ ಇಂಟ್ರಾಪಲ್ಮನರಿ ಪ್ರೆಷರ್ ಹೈಯರ್ ದ್ಯಾನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್, ರೈಟ್? ಸೊ ಅದು ಯಾವ ಆರ್ಗನ್ ರೋಲ್ ಮಾಡುತ್ತೆ ಪ್ರೆಷರ್ ಕಡಿಮೆ ಮಾಡೋಕ್ಕೆ, ಹೆಚ್ಚು ಮಾಡೋಕ್ಕೆ? ನಾವು ಹೇಗೆ ಕಂಡುಹಿಡಿತೀವಿ, ಹೇಗೆ ಗೊತ್ತಾಗುತ್ತೆ? ಇನ್ ವಿ ಆರ್ ದ ಡೈಫ್ರಾಮ್ ಆ್ಯಂಡ್ ಸ್ಪೆಷಲಿಸ್ಟ್ ಆಫ್ ದ ಮಸಲ್ಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ intercostal between the ribs help in the generation of such gradient, right? ಸೊ ಡೈಫ್ರಾಮ್ ಇಂಟರ್ಕಾಸ್ಟಲ್ ಮಸಲ್ ಹೇಗಿರುತ್ತೆ? ಇಂಟರ್ಕಾಸ್ಟಲ್ ಒಳಗಿರೋಂಥ ಮಸಲು ಡೈಫ್ರಾಮ್ ಅಂದರೆ ಡೋಮ್ ಸೆಪರೇಟ್ ತೆಳಗಿರುತ್ತೆ, ರೈಟ್? ಸೊ ಲಂಗ್ಸ್ನ ತೆಳಗಾಗಿರುತ್ತೆ, ಡೋಮ್ ಸೆಪರೇಟ್ ಲಂಗ್ಸ್. ಇಲ್ಲಿ ಕೊಟ್ಟೆ ನೋಡಿ ಡೈಗ್ರಾಮ್ ಒಳಗೆ, ಇದೇ ಡೈಗ್ರಾಮ್ ಒಳಗೆ ಡೈಫ್ರಾಮ್ ಹೇಗಿರುತ್ತೆ? ಡೋಮ್ ಸೆಪರೇಟ್ ಬಿಲೋ ದ ಲಂಗ್ಸ್, ರೈಟ್? ಸೊ ಇದು ವರ್ಕ್ ಮಾಡುತ್ತೆ. ಇನ್ನು ಇನ್ಸ್ಪಿರೇಷನ್ ಮಾಡುವಾಗ ಇನ್ಸ್ಪಿರೇಷನ್ ಮಾಡುವಾಗ ಡೈಫ್ರಾಮ್ ತೆಳಗೆ ಹೋಗುತ್ತೆ, ಎಕ್ಸ್ಪ್ರೆಷನ್ ಮಾಡುವಾಗ ಡೈಫ್ರಾಮ್ ಮೇಲೆ ಹೋಗುತ್ತೆ. ಇದನ್ನು ನಾವು ಮುಂದೆ ನೋಡ್ತೀವಿ.
right? So inspiration is the initial by the contraction of diaphragm which the increase the volume of the thoracic chamber in the anterior posterior axis, right? So anterior posterior axis ಅಂದರೆ anterior ಅಂದರೆ posterior ಅಂದರೆ ಹೇಳಿ ಕಮೆಂಟ್ ಮಾಡಿ. The contraction of the external intercostal muscle lift up ribs and the sternum causing the increase in the volume of the thoracic chamber in the dorsoventral axis, right? ಸೊ ಇಲ್ಲೇನು ಅರ್ಥ ಆಯ್ತಾ? ಏನು ಅರ್ಥ ಆಗಿಲ್ಲ. ಡಾರ್ಸೋವೆಂಟ್ರಲ್ ಆಕ್ಸಿಸ್ ಅಂದರೆ ಮುಂದೆ ತೆಳಗೆ ನಮ್ದು ಈಗ ನಾವು ಉಸಿರಾಟ ಮಾಡ್ತಾವಾಗ ಉಸಿರಾಟ ಒಳಗೆ ತೊಗೊಳ್ಳಿ ಹೆಂಗೆ ನಮ್ಮ ಎದೆ ಹುಬ್ಬತ್ತೆ ಎದೆ ಮತ್ತು ಒಳಗೆ ಹೋಗುತ್ತೆ. ಒಂದು ಸಾರಿ ಡಾರ್ಸೋವೆಂಟ್ರಲ್ ಆಗಿ ಒಂದು ಸಾರಿ ಫೀಲ್ ಮಾಡಿ ನೋಡಿರಿ. ಆಕ್ಸಿಜನ್ ಒಳಗೆ ತೊಗೊಳ್ಳಿ ಮತ್ತು ಹೊರಗೆ ತೊಗೊಳ್ಳಿ, ಏನು ಫೀಲ್ ಆಗುತ್ತೆ ನೋಡಿ ಹೇಳಿ, ರೈಟ್? ಸೊ ಮಾಡಿ ನನ್ನ ಜೊತೆನೇ ಫ್ರೆಂಡ್ಸ್ ಮಾಡಿ. ಆಕ್ಸಿಜನ್ ಒಳಗೆ ಹೋಗಿ ತೊಗೊಂಡಾಗ ನಮ್ಮದು ಡೈಫ್ರಾಮ್ ತೆಳಗೆ ಹೋಗುತ್ತೆ. ಆಕ್ಸಿಜನ್ ನಾವು ಡೈಫ್ರಾಮ್ ಮೇಲೆ ಬರುತ್ತೆ, ತೆಳಗೆ ಬರುತ್ತೆ, ಮತ್ತು ಒಳಗಂಥ ರಿಬ್ಸ್ಗಳು ಲೆಟ್ರಲ್ ರಿಬ್ಸ್ಗಳು ವರ್ಕ್ ಮಾಡುತ್ತೆ, ಇಂಟರ್ಕಾಸ್ಟಲ್ ಮಸ್ಲ್ ಒಳಗೆ ರಿಬ್ಸ್ ಮಾಡುತ್ತೆ. ಹಾಗಾದರೆ ನಾವು ಆಕ್ಸಿಜನ್ ಒಳಗೆ ತೊಗೋದು ಮತ್ತು ಹೊರಗೆ ತೊಗೋದು ಹೆಂಗೆ ಕಂಡುಹಿಡೋದು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ವೆರಿ ಸಿಂಪಲ್. ಇಲ್ಲಿ ಒಂದೇ ನಾವು ಪಾಯಿಂಟ್ ಹೇಳ್ಕೋಬೇಕು. ಡೋಮ್ಸೆಪೆ ಡೈಫ್ರಾಮ್ ಇಸ್ ದ intercostal muscle ಅಂದರೆ intercostal muscle ಡೋಮ್ಸೆಪೆ ಡೈಫ್ರಾಮ್ ದ ಮೂವ್ ಇನ್ ದ ಡೌನ್ ವಿ get the oxygen get inspiration. In dorsal diaphragm the get the upside oxygen has the expiration, right? So expiration ಅಂದರೆ ಡೋಮ್ಸೆಪೆಟ್ ಮೇಲೆ ಹೋಗುತ್ತೆ, ಇನ್ಸ್ಪಿರೇಷನ್ ಅಂದರೆ ಡೋಮ್ಸೆಪೆಟ್ ಡೈಫ್ರಾಮ್ ದ ಕೆಳಗೆ ಹೋಗುತ್ತೆ, ರೈಟ್? ಸೊ ಇದೇ ಲೈನ್ನ ಈ ಲೈನ್ನ ಅರ್ಥ ಮತ್ತು ಇದು ಕೊಟ್ಟಿದ್ದಾರೆ, ರೈಟ್? ಸೊ ದೇರ್ ಇಸ್ ಅ ಥೊರಾಸಿಕ್ ಚೇಂಬರ್ ಇಸ್ ದ ಡಾರ್ಸೋವೆಂಟ್ರಲ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಡಾರ್ಸೋವೆಂಟ್ರಲ್ ಆಕ್ಸಿಸ್ ಅಂದರೆ ಥೊರಾಸಿಕ್ ಚೇಂಬರ್. ನಮ್ಮದು ಥೊರಾಸಿಕ್ ಚೇಂಬರ್ ಡಾರ್ಸೋ ಅಂದರೆ ಹಿಂದೆ ಮತ್ತು ವೆಂಟ್ರಲ್ ಅಂದರೆ ಮುಂದೆ, ರೈಟ್? ಸೊ ಡಾರ್ಸೋವೆಂಟ್ರಲ್ ಆಗಿ ನಮ್ಮದು ಲಂಗ್ಸ್ ಹೇಗೆ ವರ್ಕ್ ಮಾಡುತ್ತೆ, ಥೊರಾಸಿಕ್ ಚೇಂಬರ್ ಹೆಂಗೆ ವರ್ಕ್ ಮಾಡುತ್ತೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ, ರೈಟ್? ನೆಕ್ಸ್ಟ್, ದ ಓವರಾಲ್ ಇನ್ಕ್ರೀಸ್ ಇನ್ ದ ಥೊರಾಸಿಕ್ ವ್ಯಾಲ್ಯೂಮ್ ಕಾಸಸ್ ದ ಸಿಮಿಲರ್ ಇನ್ಕ್ರೀಸ್ ಇನ್ ದ ಪಲ್ಮನರಿ ವ್ಯಾಲ್ಯೂಮ್, ರೈಟ್? ಸೊ ಈಗ ನಾವು ಆಕ್ಸಿಜನ್ ಒಳಗೆ ತೊಗೋತೀವಲ್ಲ, ಆಕ್ಸಿಜನ್ ಒಳಗೆ ತಗೋ ಎಷ್ಟು ತೊಗೋತೀವಿ? ನಾವು ನಾರ್ಮಲಾಗಿ ಕುಂತಿದಾಗ ಎಷ್ಟು ತೊಗೋತೀವಿ, ನಾವು ಓಡಿದಾಗ ಎಷ್ಟು ತೊಗೋತೀವಿ, ನಾವು ಭಯದಲ್ಲಿದ್ದಾಗ ಎಷ್ಟು ತೊಗೋತೀವಿ, ಅದೇ ವಾಲ್ಯೂಮ್ ಅಂತ ಬೇಕಲ್ಲ, ವಾಲ್ಯೂಮ್ ಬೇಕಲ್ಲ. ಸೊ ಅದೇ ಈ ವಾಲ್ಯೂಮ್ ಬಗ್ಗೆ ಸ್ವಲ್ಪ ಇಲ್ಲಿ ಕನ್ವರ್ಟ್ ಮಾಡಾಕತ್ತಾನೆ, ಟ್ರೈ ಮಾಡಾಕತ್ತಾನೆ ಇಲ್ಲಿ. ಆ್ಯಂಡ್ ದ ಇನ್ಕ್ರೀಸ್ ದ ಪಲ್ಮನರಿ ವಾಲ್ಯೂಮ್ ಡಿಕ್ರೀಸ್ ದ ಇಂಟ್ರಾ ಪಲ್ಮನರಿ ಪ್ರೆಷರ್ ಟು ಲೆಸ್ ದ್ಯಾನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಿಚ್ ಪ್ರೊಸೆಸ್ ದ ಏರ್ ಇನ್ ದ ಔಟ್ಸೈಡ್ ಆಫ್ ದ ಮೂವ್ ಇನ್ ಟು ದ ಲಂಗ್ಸ್, ರೈಟ್? ನಾನು ಅದೇ ಹೇಳಿದ್ನಲ್ಲ, ಅಂದರೆ ನಾವು ಆಕ್ಸಿಜನ್ ಒಳಗೆ ತೊಗೊಳಾಗ ನಮ್ಮ ಪ್ರೆಷರ ಕಡಿಮೆ ಹೆಚ್ಚಿರುತ್ತೆ. ಆಕ್ಸಿಜನ್ ಒಳಗೆ ತಗೋ ನಮ್ಮ ಆಕ್ಸಿಜನ್ ಒಳಗೆ ತಗೋ ಇನ್ಸ್ಪಿರೇಷನ್ ಮಾಡುವಾಗ ನಮ್ಮ ಇಂಟ್ರಾ ಪಲ್ಮನರಿ ಒಳಗೆ ಏನು ಲಂಗ್ಸ್ ಪ್ರೆಷರ್ ಕಡಿಮೆ ಇರುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹೆಚ್ಚಿರುತ್ತೆ. ನೆಕ್ಸ್ಟ್ ಆಕ್ಸಿಜನ್ ಎಕ್ಸ್ಪಿರೇಷನ್ ಮಾಡುವಾಗ ಆಕ್ಸಿಜನ್ ಹೊರಗೆ ತಗೋವಾಗ ಇಂಟ್ರಾ ಪಲ್ಮನರಿ ಪ್ರೆಷರ್ ಹೆಚ್ಚಿರುತ್ತೆ, ನೆಕ್ಸ್ಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಇರುತ್ತೆ. ಮಾಡಿ ನೋಡಿ ಒಂದು ಸಾರಿ ಗೊತ್ತಾಗುತ್ತೆ, ರೈಟ್? ಸೊ ರಿಲ್ಯಾಕ್ಸೇಷನ್ ಆಫ್ ದ ಡೈಫ್ರಾಮ್ ಆ್ಯಂಡ್ ದ ಇಂಟರ್ಕಾಸ್ಟಲ್ ಮಸಲ್ ರಿಟರ್ನ್ ದ ಡೈಫ್ರಾಮ್ ಆ್ಯಂಡ್ ಸ್ಟರ್ನಮ್ ಟು ದೇರ್ ನಾರ್ಮಲ್ ಪೊಸಿಷನ್ ಆ್ಯಂಡ್ ರೆಡ್ಯೂಸ್ ದ ಥೊರಾಸಿಕ್ ವಾಲ್ಯೂಮ್ ಆ್ಯಂಡ್ ಥೆರಪಿ ದ ಪಲ್ಮನರಿ ವಾಲ್ಯೂಮ್, ರೈಟ್? ಥೆರಪಿ ದ ಪಲ್ಮನರಿ ವಾಲ್ಯೂಮ್. ಸೊ ಇದರ ಲೈನ್ ಅರ್ಥ ಏನಂದರೆ ನಮ್ಮ ವಾಲ್ಯೂಮ್ ಒಳಗೆ ಹೇಗೆ ವರ್ಕ್ ಮಾಡುತ್ತೆ, ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಮಾಡಿದಾಗ ಹೇಗೆ ಮಾಡುತ್ತೆ, ಥೊರಾಸಿಕ್ ವಾಲ್ಯೂಮ್ ಆ್ಯಂಡ್ ಥೆರಪಿ ದ ಪಲ್ಮನರಿ ವಾಲ್ಯೂಮ್, ರೈಟ್? ಸೊ ಡೈಫ್ರಾಮ್ದ ಒಳಗೆ ಮತ್ತು ತೆಳಗೆ ಡೈಫ್ರಾಮ್ದ ಮೇಲೆ ತೆಳಗೆ ಹೇಗೆ ಮೂವ್ಮೆಂಟ್ ಆಗುತ್ತೆ, ಎಕ್ಸ್ಪ್ರೆಷನ್ ಮಾಡುವಾಗ ಇನ್ಸ್ಪಿರೇಷನ್ ಅದೇ ಒಂದು ಅರ್ಥ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೋಬೋದು. ದಿಸ್ ಲೀಡ್ ಟು ದ ಇನ್ಕ್ರೀಸ್ ಇನ್ ದ ಇಂಟ್ರಾಪಲ್ಮನರಿ ಪ್ರೆಷರ್ ಟು ಸ್ಲೈಟ್ಲಿ ಅಬೋವ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ causing the external air from the lungs. So expiration. We have the ability to increase the strength of the inspiration and expiration with the help of the additional muscle in abdomen, right? ಸೊ ನಮಗೆ ಯಾವುದು ಅಬ್ಡೋಮಿನ್ ಅಂತ ಇಲ್ಲಿ ಬಂದ ನಾವು ಹೆಲ್ಪ್ ಹೇಗೆ ಮಾಡುತ್ತೆ ಅಂದರೆ ಇಲ್ಲೇನು ಅರ್ಥ, ಆಕ್ಸಿಜನ್ನ ಒಳಗೆ ತೊಗೋಗ ಹೊರಗೆ ತೊಗೋಗ ಸುಮ್ಮನೆ ನಾವು ಆಕ್ಸಿಜನ್ ಒಳಗೆ ಹೊರಗೆ ಹೆಂಗೆ ತೊಗೋತೀವಿ, ನಮ್ಗೆ ಯಾವ ಮಸಲ್ ಇದೆ ಅಡಿಷನ್ ಆಗಿ ಡೈಫ್ರಾಮ ನಾರ್ಮಲ್ ಆದಾಗಿ ಡೈಫ್ರಾಮ ಮೇಲೆ ತೆಳಗೆ ಹೋಗುತ್ತೆ, ಅದು ಇನ್ವಾಲಂಟ್ರಿ ನಮ್ಗೆ ಗೊತ್ತಾಗಲ್ಲ. ನಾವು ಯಾವ ಆಕ್ಸಿಜನ್ ಬಿಡ್ತೀವೋ ಆಕ್ಸಿಜನ್ ತೊಗೋತೀವೋ ದಟ್ ಈಸ್ ದ ಇನ್ವಾಲಂಟ್ರಿ. ವೆನ್ ವಿ ಟು ರನ್ನಿಂಗ್ ಟು ದ ರನ್ ಇನ್ ದ ನಾವು ರನ್ ಮಾಡಿದಾಗ ರನ್ ಇನ್ ದ ಪ್ಲೇನ್ ನಾವು ಅಡಿಷನ್ ಆಕ್ಸಿಜನ್ ಬೇಕಾಗುತ್ತೆ ನಮಗೆ ರನ್ ಮಾಡಾಗ, ರೈಟ್? ಅಡಿಷನ್ ಆಕ್ಸಿಜನ್ ಬೇಕಾಗ ಅದಕ್ಕೆ ನಾವು ಯಾವ ಮಸಲ್ ವರ್ಕ್ ಮಾಡುತ್ತೆ, ದಟ್ ಈಸ್ ದ ವಿಚ್ ಮಸಲ್ ವಿ ಆರ್ ದ ವರ್ಕ್ ವೆನ್ ವಿ ಟ ರನ್ ಇನ್ ದ ಪ್ಲೇನ್, ರೈಟ್? ಸೊ ವೆನ್ ಯು ರನ್ ಇನ್ ದ ಗ್ರೌಂಡ್ ದಟ್ ಈಸ್ ಅಡಿಷನಲ್ ಮಸಲ್ ಈಸ್ ಅಬ್ಡೋಮಿನ್ ಮಸಲ್ಸ್. ಅಬ್ಡೋಮಿನ್ ಮಸಲ್ಸ್ ನಮ್ಮ ವರ್ಕ್ ಮಾಡೋಕ್ಕೆ ಇಲ್ಲಿ ಕೆಲಸಕ್ಕೆ ಬರುತ್ತೆ, ರೈಟ್? ಆಕ್ಸಿಜನ್ ಎಕ್ಸ್ಪಿರೇಷನ್ ಇನ್ಸ್ಪಿರೇಷನ್ ಮಾಡಿದಾಗ ಅದೇ ಇಲ್ಲನೇ ಅರ್ಥ, ರೈಟ್?
So slightly the atmospheric pressure causing the expansion of the air lungs, right? ಸೊ ಮೇಲೆ ನೋಡ್ರಿ, additional muscle is the abdomen. On a average, a healthy human breathes 60 to 12 to 60 minutes, 12 to 60 times per minute. So that is a very important line. Please carefully understand and carefully remember. ಸೊ ನಾವು ಎಕ್ಸ್ಪ್ರೆಷನ್ ಮಾಡ್ತೀವಲ್ಲ, ನಾವು ಗಾಳಿ ಹೊರಗೆ ತಗೋದು, ಹೊರಗೆ ಬಿಡೋದು ನಮ್ಗೆ ಗೊತ್ತಾಗಲ್ಲ, ಇನ್ವಾಲಂಟ್ರಿ. ದಟ್ ಈಸ್ ವಿ ಆರ್ ಇನ್ನು ನಾವು ಸ್ಟಡಿ ಮಾಡಿದಾಗ ನಾವು 1 ನಿಮಿಷಕ್ಕೆ ಎಷ್ಟು ಸಲ ಬ್ರೀತಿಂಗ್ ಮಾಡ್ತೀವಿ ಪರ್ ಮಿನಿಟ್. ಎಕ್ಸ್ಪ್ರೆಷನ್ ಬ್ರೀತಿಂಗ್ ಅಂದರೆ ಇನ್ಸ್ಪಿರೇಷನ್ ಹೇಗೆ ಎಷ್ಟು ಮಾಡ್ತೀವಿ? ಇಟ್ ಈಸ್ 12 to 16 per time an average human, right? In the normal condition, 12 to 16 per minute, 12 to 16 time per minute, right? The volume of the air involved in the breathing movement can be estimated by the using a spirometer, which is help in the clinical assessment of pulmonary function, right? ಸೊ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು? ನಾವು ದಟ್ಸ್ how to analyze we are the into per minute and per minute 60 to 12 to 16 time. So how to analyze? That's one of the spirometer can be used, and with the help of spirometer we can analyze the 12 to 16 time per minute we are breathe, right? Breathing means ಇಲ್ಲಿ ಬ್ರೀತಿಂಗ್ ಅಂದರೆ ಎಕ್ಸ್ಪ್ರೆಷನ್ ಮತ್ತು ಇನ್ಸ್ಪಿರೇಷನ್ ಎರಡೂ ಬರುತ್ತೆ. ಸೊ ಸ್ಪೈರೋಮೀಟರ್ ಇದೊಂದು ಕ್ವಶನ್ ಬರ್ಬೋದು, ಸೊ ಸ್ವಲ್ಪ ಅಂಡರ್ಲೈನ್ ಮಾಡಿ ಇಟ್ಕೊರಿ, ರೈಟ್? ಸ್ಪೈರೋಮೀಟರ್ ವಿಚ್ ದ ಹೆಲ್ಪ್ ಇನ್ ದ ಕ್ಲಿನಿಕಲ್ ಅಸೆಸ್ಮೆಂಟ್ ಆಫ್ ದ ಪಲ್ಮನರಿ ಫಂಕ್ಷನ್. ಸೊ ಇಲ್ಲಿವರೆಗೂ ಏನೋ ಡೌಟು? ಪ್ಲೀಸ್ ಕಮೆಂಟ್ ಯುವರ್ ಆನ್ಸರ್. ಸೊ ನಾ ಆಗಲೇ ಹೇಳಿದೆ, ನಾವು ಎಷ್ಟು ವಾಲ್ಯೂಮ್ ನಾರ್ಮಲ್ ಇದ್ದಾಗ ಎಷ್ಟು ತೊಗೋತೀವಿ, ಮತ್ತು ವೀಲ್ ರನ್ ಇದ್ದಾಗ ಎಷ್ಟು ತೊಗೋತೀವಿ, ನಾವು ನಾರ್ಮಲ್ ಕಂಡೀಷನ್ ಇದ್ದಾಗ ಎಷ್ಟು ತೊಗೋತೀವಿ, ಫೋರ್ಸ್ಬಲ್ ಇನ್ಸ್ಪಿರೇಷನ್ ಮಾಡಿದಾಗ ಎಷ್ಟು ತೊಗೋತೀವಿ, ಅದೇ ರೆಸ್ಪಿರೇಟರಿ ವಾಲ್ಯೂಮ್ ಆ್ಯಂಡ್ ಕ್ಯಾಪಾಸಿಟೀಸ್. ಎಷ್ಟು ನಮ್ಮ ಕೆಪಾಸಿಟಿ ಇದೆ, ಎಷ್ಟು ನಾವು ವಾಲ್ಯೂಮ್ ತೊಗೋತೀವಿ, ರೆಸ್ಪಿರೇಟರಿ ಇನ್ಸ್ಪಿರೇಷನ್ ಮಾಡಿದಾಗ ಎಕ್ಸ್ಪ್ರೆಷನ್ ಮಾಡಿದಾಗ ಎಷ್ಟು ತೊಗೋತೀವಿ ಅನ್ನೋದು, and that is the one concept ಕೊಟ್ಟಿದ್ದಾರೆ ನೋಡ್ರಿ, ರೈಟ್? ಸೊ tidal volume is the volume of the air. Tidal volume is the short form TV. tidal volume ಅಂದರೆ ನಾವು 500 ml ನ ಒಳಗೆ ತಗೋತೀವಿ ನಾರ್ಮಲ್ ಇದ್ದಾಗ. ನಾವು ನಾರ್ಮಲಿ ಈಗ ಸೈಲೆಂಟಾಗಿ ಕೂತಿದ್ದೀವಿ, ಸ್ವಲ್ಪ ಕ್ಲಾಸ್ ಕೇಳಾಕತ್ತೀವಿ ಅಂದರೆ ನಾರ್ಮಲಾಗಿ ನಾವು tidal volume 500 ml ನ ತೊಗೋತೀವಿ, 500 ml ನ ಬಿಡ್ತೀವಿ, ರೈಟ್? ದಟ್ ಈಸ್ ದ ನಾರ್ಮಲ್ ಕಂಡೀಷನ್. ಸೊ ಅದೇ ಈ ಲೈನೇ ಅರ್ಥ ಕೊಟ್ಟಿದ್ದಾನೆ ನೋಡ್ರಿ. ವಾಲ್ಯೂಮ್ ಆಫ್ ದ ಏರ್ ಇನ್ಸ್ಪೈರ್ಡ್ ಆರ್ ಎಕ್ಸ್ಪೈರ್ಡ್ ಡ್ಯೂರಿಂಗ್ ದ ನಾರ್ಮಲ್ ರೆಸ್ಪಿರೇಷನ್, ಇಟ್ ಈಸ್ ದ ಅಪ್ರೋಕ್ಸ್ 500 ml. A healthy man can inspire or expire approximately 6,000 to 8,000 ml of the per minute. ಏನಿದೆ ಅರ್ಥ? ನಾರ್ಮಲ್ ಕಂಡೀಷನ್ ಅಂದರೆ ನಾವು ಟೋಟಲಾಗಿ ಎಷ್ಟು ಮಾಡ್ಬೋದು, ಟೋಟಲ್ ಕೆಪಾಸಿಟಿ ಅ ಹೆಲ್ದಿ ಮ್ಯಾನ್ ಇನ್ಸ್ಪೈರ್ ಆರ್ ಎಕ್ಸ್ಪೈರ್ ಅಪ್ರಾಕ್ಸಿಮೇಟ್ಲಿ ನಾವು ಎಷ್ಟು ಮಾಡ್ಬೋದು? ಹಿಂಗೆ ಮಾಡಿ ಒಳಗೆ ತೊಗೊರಿ, ಎಕ್ಸ್ಪ್ರೆಷನ್ ಮಾಡಿ ಇನ್ಸ್ಪೈರ್ ಮಾಡಿದಾಗ ಒಳಗೆ ಹೊರಗೆ ಎಕ್ಸ್ಪ್ರೆಷನ್ ನಾವು ಮಾಡಿದಾಗ ಆಕ್ಸಿಜನ್ ತೊಗೊಂಡಾಗ 600 to 800 ml ಆಫ್ ದ ಏರ್ ನಾವು ಪರ್ ಮಿನಿಟ್ ಒಳಗೆ ಮಾಡ್ಬೋದು. ಅಂದರೆ 500 ಒಳಗೆ ಒಂದು ಸಾರಿ ಎಕ್ಸ್ಪ್ರೇ ಮಾಡಿದಾಗ ಒಂದು ಸಾರಿ ಇದರ ಅರ್ಥ ಇಷ್ಟೇ, ರೆಸ್ಪಿರೇಷನ್ ಮಾಡಿದಾಗ 500 ml ನಾವು ತೊಗೋತೀವಿ ನಾರ್ಮಲ್, ರೈಟ್? ಸೊ 500 into 12 ಅಂತ ಮಾಡಿರಿ, ಎಷ್ಟು ಬರುತ್ತೆ? 500 into 12 ಆ್ಯಂಡ್ 500 into 8, 500 into 16 ಮಾಡಿರಿ. 16 12 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೋ ಅದೇ ಇಲ್ಲಿ ಕೊಟ್ಟಿದ್ದಾರೆ, ರೈಟ್? 1 ನಿಮಿಷ ಒಳಗೆ ನಾವು ಎಷ್ಟು ಮಾಡ್ತೀವಿ, ಎಷ್ಟು ml ಮಾಡ್ತೀವಿ ಅನ್ನೋದು ಇದು ಸ್ವಲ್ಪ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಹೆಲ್ದಿ ಮ್ಯಾನ್ ಅಂದರೆ ನಾವು ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ದ ವಾಲ್ಯೂಮ್ ಆಫ್ ದ ಏರ್ ಇನ್ಸ್ಪೈರ್ ಆರ್ ಎಕ್ಸ್ಪೈರ್ ಡ್ಯೂರಿಂಗ್ ದ ನಾರ್ಮಲ್ ಕಂಡೀಷನ್, ನಾರ್ಮಲ್ ರೆಸ್ಪಿರೇಷನ್ ಇನ್ ಅಪ್ರಾಕ್ಸಿಮೇಟ್ಲಿ 500 ml. ಅ ಹೆಲ್ದಿ ಮ್ಯಾನ್ ಕ್ಯಾನ್ ದ ಎಕ್ಸ್ಪೈರ್ ಆರ್ ಇನ್ಸ್ಪೈರ್. ಟೈಡಲ್ ವಾಲ್ಯೂಮ್ ಕೇಳಿದರೆ 500 ಬರಿಬೇಕು. ಪರ್ ಮಿನಿಟ್ ಟೈಡಲ್ ವಾಲ್ಯೂಮ್ ಕೇಳಿದರೆ 600 to 800 ml ಅಂತ ಬರಿಬೇಕು. So I repeat my question. When we ask the tidal volume, that's we write the 500 ml. When they are asked the per minute of the tidal volume, 600 to 800 we are right in per minute. Per minute we are this the, please carefully understand here, right? So they ask the normal value, normal tidal value is 500, but they ask per minute 600 to 800, right? So the tidal volume ಆಯಿತು. ನೆಕ್ಸ್ಟ್ ಇನ್ಸ್ಪೈರ್ಟರಿ ರಿಸರ್ವ್ ವಾಲ್ಯೂಮ್ ಅಂದರೆ ನಾವು ಎಷ್ಟು ಇನ್ಸ್ಪೈರ್ ಮಾಡಬೇಕು, ಫೋರ್ಸ್ಫುಲಿ ಇನ್ಸ್ಪೈರ್ ಮಾಡಿದಾಗ ಎಷ್ಟು ಮಾಡ್ಬೋದು, ರೈಟ್? ಫೋರ್ಸ್ಫುಲಿ ಇನ್ಸ್ಪೈರ್ ಮಾಡಿದಾಗ ಎಷ್ಟು ಮಾಡ್ಬೋದು?
2500 to 2500 ml to 300 ml, right? I'm sorry, 2500 to 3000 ml ಅಂತ ನಾವು ಇನ್ಸ್ಪೈರ್ ಮಾಡಬೇಕು. ಫೋರ್ಸ್ಫುಲಿ ಇನ್ಸ್ಪೈರ್ ಮಾಡಿರಿ ನೋಡಿರಿ. ಫೋರ್ಸ್ಫುಲಿ ಇನ್ಸ್ಪೈರ್ ನಾವು ಹ್ಯಾಂಗೆ ಗೊತ್ತಾಗುತ್ತೆ? ವಿತ್ ದ ಹೆಲ್ಪ್ ಆಫ್ ಸ್ಪೆರೋಮೀಟರ್, ರೈಟ್? ಸೊ ವಿ inspire the reserve volume of the additional volume of air personnel can inspire by forceful inspire this average 2500 ml to 3000 ml, ರೈಟ್? ಸೊ ಇದು ಇನ್ಸ್ಪೈರ್. ನೆಕ್ಸ್ಟ್ ಎಕ್ಸ್ಪೈರ್ ಎಷ್ಟು ಮಾಡ್ಬೋದು, ಆಕ್ಸಿಜನ್ ಎಷ್ಟು ಬಿಡ್ಬೋದು ಹೊರಗೆ? ಇಟ್ ಈಸ್ ದ ಎಕ್ಸ್ಪ್ರೆಸಿವ್ ರಿಸರ್ವ್ ವಾಲ್ಯೂಮ್. ಅಡಿಷನಲ್ ವಾಲ್ಯೂಮ್ ಆಫ್ ದ ಹೇರ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಬೈ ದ ಫೋರ್ಸ್ಫುಲ್ ಎಕ್ಸ್ಪಿರೇಷನ್ ದಿಸ್ ಎವರೇಜ್ 100 ml to 1100 ml. I'm sorry, 1000 ml to 1100 ml. ಸೊ ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ. ಐ ಆಮ್ ಸಾರಿ ಫ್ರೆಂಡ್ಸ್, ಪ್ಲೀಸ್. ಸೊ ಇಲ್ಲಿ ನಾವು 1000 ಟು 1100 ml ನಾವು ತೊಗೋಬೋದು. 1100 ml ಇಲ್ಲಿ ಎಕ್ಸ್ಪೈರ್ ಮಾಡ್ಬೋದು. ಸೊ ಇನ್ಸ್ಪಿರೇಷನ್ ಗೊತ್ತಾಯಿತು, ರೈಟ್? ನೆಕ್ಸ್ಟ್ ರೆಸಿಡ್ಯೂ ವಾಲ್ಯೂಮ್ ಅಂದರೆ ಏನು? ಇದು ರೆಸಿಡ್ಯೂ ವಾಲ್ಯೂಮ್ ಅಂದರೆ ಎಷ್ಟು ಉಳಿತದೆ ನಾವು ಎಕ್ಸ್ಪ್ರೆಷನ್ ಫೋರ್ಸ್ಫುಲಿ ಇನ್ಸ್ಪೈರ್ ಮಾಡಿದಾಗ ಫೋರ್ಸ್ಫುಲಿ ಇನ್ಸ್ಪೈರ್ ಮಾಡಿದ್ದೇವೆ ಹೇರ್. ಎಕ್ಸ್ಪೈರ್ ಮಾಡಿದಾಗ ನಾವು ಫೋರ್ಸ್ಫುಲಿ ಇನ್ಸ್ಪೈರ್ ಎಷ್ಟು ಮಾಡ್ತೀವಿ? 2500 ಟು 3000, ರೈಟ್? ಸೊ ಎಕ್ಸ್ಪೈರ್ ಮಾಡೋದು 1000 ಟು 1100, ರೈಟ್? 1000 ಟು 1100ನ ಇನ್ಸ್ಪೈರ್ ಮಾಡೋದು. ಆದರೆ ನಮ್ಮ ಲಂಗ್ಸ್ ಒಳಗೆ ಒಂದು ಹೇರ್ ಉಳಿತದಲ್ಲ, ಆ ಹೇರ್ ಉಳಿತುವಂಥ ಹೇರೇ ರೆಸಿಡ್ಯೂವಲ್ ವಾಲ್ಯೂಮ್. ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಇನ್ ದ ಲಂಗ್ಸ್ ಇವನ್ ಆಫ್ಟರ್ ಫೋರ್ಸ್ಫುಲ್ ಎಕ್ಸ್ಪ್ರೆಷನ್ ದಿಸ್ ಎವರೇಜ್ 1100 ಟು 1200 ml, ರೈಟ್? ಸೊ ಇಲ್ಲಿ ನಾವು ರೆಸಿಡ್ಯೂವಲ್ ವಾಲ್ಯೂಮ್ನ ಮಾಡ್ಕೋಬೇಕು. ಬೈ ದ ಅಡಿಷನ್ ಆಫ್ ರೆಸ್ಪಿರೇಟರಿ ವಾಲ್ಯೂಮ್ ಡಿಕ್ರೀಸ್ ಇಲ್ಲಿ ನಾರ್ಮಲ್ ಅಂತ ಕೊಟ್ಟಿದ್ದಾರೆ, ಸ್ವಲ್ಪ ನೆನಪಿಡ್ರಿ. ಫೋರ್ಸ್ಫುಲ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದಾರೆ. ದ ವಾಲ್ಯೂಮ್ ಆಫ್ ದ ಹೇರ್ ರಿಮೈನಿಂಗ್ ಇನ್ ದ ಲಂಗ್ಸ್ ಇವನ್ ಆಫ್ಟರ್ ದ ಫೋರ್ಸ್ಫುಲ್ ಎಕ್ಸ್ಪ್ರೆಷನ್ ದಿಸ್ ಎವರೇಜ್ 1100 ಟು 1200 ml. ಫೋರ್ಸ್ಫುಲ್ ಎಕ್ಸ್ಪ್ರೆಷನ್ ಸ್ವಲ್ಪ ನೆನಪಿರಲಿ, ರೆಸಿಡ್ಯೂವಲ್ ವಾಲ್ಯೂಮ್. ನೆಕ್ಸ್ಟ್ ಇನ್ಸ್ಪೈರ್ಟರಿ ಕೆಪಾಸಿಟಿ ಅಂದರೆ ನಾವು ಎಷ್ಟು ತೊಗೋಬೋದು, ಇನ್ಸ್ಪೈರ್ಟರಿ ಕೆಪಾಸಿಟಿ ಎಷ್ಟು ತೊಗೋಬೋದು, ಅಡಿಷ್ನಲ್ ಆಗಿ ಮತ್ತು ನಾರ್ಮಲ್ ಆಗಿ ಎಷ್ಟು ತೊಗೋಬೋದು. ಇನ್ಸ್ಪೈರ್ಟರಿ ನಮ್ಮ ಕೆಪಾಸಿಟಿ ಎಷ್ಟಿದೆ, ಎಷ್ಟು ವಾಲ್ಯೂಮ್ ನಾವು ತೊಗೊಳ್ಬೋದು. ಸೊ ಇಲ್ಲಿನ ಪ್ಲಸ್ ಮಾಡಿ, ಟೈಡಲ್ ವಾಲ್ಯೂಮ್ ಪ್ಲಸ್ ಇನ್ಸ್ಪೈರ್ಡ್ ರೆಸಿಡ್ಯೂವಲ್ ವಾಲ್ಯೂಮ್, ರೈಟ್? ಇನ್ಸ್ಪೈರ್ ರಿಸರ್ವ್ ವಾಲ್ಯೂಮ್ ಅಂತ ಇಲ್ಲಿ ಪ್ಲಸ್ ಮಾಡಬೇಕು. ಸೊ ದಟ್ ಇಸ್ ದ ಇನ್ಸ್ಪೈರ್ಟರಿ ಕೆಪಾಸಿಟಿ. ದ ಟೋಟಲ್ ವಾಲ್ಯೂಮ್ ಆಫ್ ದ ಹೇರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ಅ ನಾರ್ಮಲ್ ರೆಸ್ಪಿರೇಷನ್, ಆಫ್ಟರ್ ದ ನಾರ್ಮಲ್ expiration, right friends? So inspiratory capacity, the total volume of the air person can inspire after the normal expiration. This is include the tidal volume and respiratory reserve volume. So ಇಲ್ಲಿ ಇನ್ಸ್ಪೈರ್ಟರಿ ಕೆಪಾಸಿಟಿ ಅಂದರೆ TU ಪ್ಲಸ್ IRV ಅಂತ ನಾವು ಬರೀಬೋದು. ನೆಕ್ಸ್ಟ್ ಎಕ್ಸ್ಪೈರ್ಟರಿ ಕೆಪಾಸಿಟಿ, ದ ಟೋಟಲ್ ವಾಲ್ಯೂಮ್ ಆಫ್ ದ ಹೇರ್ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಆಫ್ಟರ್ ದ ನಾರ್ಮಲ್ ಇನ್ಸ್ಪಿರೇಷನ್, ರೈಟ್? ಸೊ ನಾವು ನಾರ್ಮಲ್ ಇನ್ಸ್ಪಿರೇಷನ್ ಏನು ಮಾಡಿ ಸ್ವಲ್ಪ ನಾರ್ಮಲ್ ಇನ್ಸ್ಪಿರೇಷನ್ ಎಷ್ಟು ಮಾಡಿ ಸ್ವಲ್ಪ ಎಕ್ಸ್ಪೈರ್ ಎಷ್ಟು ಮಾಡ್ತೀವಿ ಅದೇ ದಟ್ ಈಸ್ ಇನ್ವಾಲ್ವ್ ಎಷ್ಟು ಇದು TV ಪ್ಲಸ್ TV ಪ್ಲಸ್ ಟೈಡಲ್ ವಾಲ್ಯೂಮ್ ಪ್ಲಸ್ ಎಕ್ಸ್ಪೈರ್ಟರಿ ರಿಸರ್ವ್ ವಾಲ್ಯೂಮ್, ಎಕ್ಸ್ಪೈರ್ಟರಿ ಕೆಪಾಸಿಟಿ ಎಷ್ಟಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಹೇಳಿದೆ ನಿಮಗೆ ರೆಸಿಡ್ಯೂವಲ್ ವಾಲ್ಯೂಮ್ ಅಂದರೆ ನೆನಪಿರಲಿ ಫೋರ್ಸ್ಫುಲ್ ಎಕ್ಸ್ಪ್ರೆಷನ್ ಆಫ್ಟರ್ ಅ ಫೋರ್ಸ್ಫುಲ್ ಎಕ್ಸ್ಪ್ರೆಷನ್. ಸೊ ಫಂಕ್ಷನಲ್ ರೆಸಿಡ್ಯೂವಲ್ ವಾಲ್ಯೂಮ್ ಅಂದರೆ ಏನು? volume of the hair that will remain in the lungs after normal expiration. ಇಲ್ಲಿ ಏನು ಕೊಟ್ಟಾರೆ? ವಾಲ್ಯೂಮ್ ಆಫ್ ದ ಹೇರ್ ರಿಮೈನಿಂಗ್ ಇನ್ ದ ಲಂಗ್ಸ್ ಇವನ್ ಆಫ್ಟರ್ ಫೋರ್ಸ್ಫುಲ್ ಎಕ್ಸ್ಪ್ರೆಷನ್, ಇದು ರೆಸಿಡ್ಯೂವಲ್ ವಾಲ್ಯೂಮ್ ಆಯಿತು. ನೆಕ್ಸ್ಟ್ ಫಂಕ್ಷನಲ್ ರೆಸಿಡ್ಯೂವಲ್ ವಾಲ್ಯೂಮ್ ಅಂದರೆ ವಾಲ್ಯೂಮ್ ಆಫ್ ದ ಹೇರ್ ದ್ಯಾಟ್ ವಿಲ್ ರಿಮೈನಿಂಗ್ ಇನ್ ದ ಲಂಗ್ಸ್ ಆಫ್ಟರ್ ನಾರ್ಮಲ್ ರೆಸ್ಪಿರೇಷನ್, ನಾರ್ಮಲ್ ಎಕ್ಸ್ಪಿರೇಷನ್ ಮಾಡಿದ್ವಿ, ರೈಟ್? ದಿಸ್ ಇನ್ಕ್ಲೂಡ್ ದ ERV ಪ್ಲಸ್ RV, ರೈಟ್? ಸೊ ERV ಪ್ಲಸ್ RV ಎಷ್ಟಿರುತ್ತೆ ಅಂತ ಕಮೆಂಟ್ ಮಾಡಿ. RV ವಾಲ್ಯೂಮ್ ಎಷ್ಟು, ERV ವಾಲ್ಯೂಮ್ ಎಷ್ಟು ಅಂತ ಕಮೆಂಟ್, ರೈಟ್? ನೆಕ್ಸ್ಟ್ ವೈಟಲ್ ಕೆಪಾಸಿಟಿ. ವೈಟಲ್ ಕೆಪಾಸಿಟಿ ಅಂದರೆ ನಮ್ಮ ಕೆಪಾಸಿಟಿ ಎಷ್ಟಿದೆ ಹೇರ್ನ ಬಿಡೋದು ತೊಗೊಳೋದು, ಮತ್ತು ಫೋರ್ಸ್ಫುಲ್ ಎಕ್ಸ್ಪಿರೇಷನ್ ಎಷ್ಟು ಮಾಡೋದು, ಫೋರ್ಸ್ಫುಲ್ ಇನ್ಸ್ಪಿರೇಷನ್ ಎಷ್ಟು ಮಾಡೋದು, ಬಟ್ ವೈಟಲ್ ಕೆಪಾಸಿಟಿ ಅನ್ನೋದು ಸ್ವಲ್ಪ ಹೇರ್. ನೆಕ್ಸ್ಟ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ದ ಹೇರ್ ಅ ಪರ್ಸನ್ ಕ್ಯಾನ್ ಬ್ರೀತ್ ಇನ್ ಆಫ್ಟರ್ ಅ forceful expiration. This include the ERV, expiratory reserve volume, tidal volume and inspiratory reserve volume are the
maximum volume of the air a person can breathe out after a forced inspiration. ರೈಟ್, ಏನು ಅರ್ಥ ಆಯ್ತು ಇಲ್ಲಿ ವಾಟರ್ಸ್ ಕೆಪಾಸಿಟಿ ಅಂದರೆ? ವಾಟರ್ ಕೆಪಾಸಿಟಿ ಅಂದರೆ ಇಷ್ಟು ನೆನ್ಪಿಕೊಡ್ರಿ, ಆ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ದ ಏರ್ ಇ ಆರ್ ವಿ ಟಿ ವಿ ಆ್ಯಂಡ್ IRV ಫೋರ್ಸ್ಫುಲ್ ಎಕ್ಸ್ಪ್ರೆಷನ್ ಮತ್ತು ಇನ್ಸ್ಪಿರೇಷನ್ ಎಷ್ಟು ಮಾಡ್ತಿದ್ದು ವೈಟಲ್ ಕೆಪಾಸಿಟಿ. ನೆಕ್ಸ್ಟ್ ಟೋಟಲ್ ಲಂಗ್ ಕೆಪಾಸಿಟಿ ಒಳಗೆ ಎಲ್ಲ ಬರ್ತದೆ. ಫಂಕ್ಷನ್ ರೆಸಿಡ್ಯೂ ವಾಲ್ಯೂಮ್ ನೆಕ್ಸ್ಟ್ ವೈಟಲ್ ಕೆಪಾಸಿಟಿ, ಇದು ಟೋಟಲ್ ಲಂಗ್ ಕೆಪಾಸಿಟಿ. ದ ಟೋಟಲ್ ವಾಲ್ಯೂಮ್ ಆಫ್ ದ ಏರ್ ಅಕ್ಯುಮುಲೇಟೆಡ್ ಇನ್ ದ lungs at the end of the forced inspiration. This include the RV, ERV, TV and IRV or vital capacity plus residual volume. Right? So residual volume ಇಲ್ಲಿ ಬರುತ್ತೆ, ಫಂಕ್ಷನಲ್ ರೆಸಿಡ್ಯೂ ವಾಲ್ಯೂಮ್ನು ಇಲ್ಲಿ ಬರುತ್ತೆ. ಫಂಕ್ಷನಲ್ ರೆಸಿಡ್ಯೂ ವಾಲ್ಯೂಮ್ ಇಲ್ಲಿ ಬರೋಲ್ಲ, ಬರೀ ರೆಸಿಡ್ಯೂ ವಾಲ್ಯೂಮ್ ಇಲ್ಲಿ ಎಷ್ಟು ಬರುತ್ತೆ. ಫಂಕ್ಷನಲ್ ರೆಸಿಡ್ಯೂ ವಾಲ್ಯೂಮ್ ಒಂದು ಸಪ್ರೇಟ್ ಆಗಿರಬೇಕು. ರೈಟ್? ಸೊ ಇಟ್ ಈಸ್ ದ ವಾಲ್ಯೂಮ್ ಆಫ್ ದ ವಾಲ್ಯೂಮ್ ಆ್ಯಂಡ್ ಕೆಪಾಸಿಟಿ ಆಫ್ ದ ಲಂಗ್ಸ್. ಸೊ ಇಲ್ಲಿ ಆದರೂ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ಬೋದು. ನೆಕ್ಸ್ಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನಾವು ಆಕ್ಸಿಜನ್ ಒಳಗೆ ತೊಗೊಂಡಿವಿ, ಲಂಗ್ಸ್ ಒಳಗೆ ಬಂತು, ಅಲ್ವೋಲೈ ಒಳಗೆ ಬಂತು. ಅಲ್ವೋಲೈಯಿಂದ ಬ್ಲಡ್ಡಿಗೆ ಹೆಂಗೆ ಹೋಗುತ್ತೆ, ಬ್ಲಡ್ಡಿಂದ ಟಿಶ್ಯೂಗೆ ಹೆಂಗೆ ಹೋಗುತ್ತೆ, ಟಿಶ್ಯೂಯಿಂದ ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಬರುತ್ತೆ ಹೊರಗೆ, ಅದೇ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಹೆಂಗೆ ಎಕ್ಸ್ಚೇಂಜ್ ಆಗುತ್ತೆ. ರೈಟ್? ಸೊ ಎಷ್ಟು ಕೆಪಾಸಿಟಿ ತಗೋದಿ ಅನ್ನೋದು ಗೊತ್ತಾಯಿತು, ಮತ್ತು ಆಕ್ಸಿಜನ್ ಎಷ್ಟು ಬಂದಂತ ನಾವು ನೋಡೋಣ. ಸೊ ಗ್ಯಾಸಸ್ ಎಕ್ಸ್ಚೇಂಜ್ of gases and gases exchange both are same. So exchange of gases. ಅಲೋಲೈ ಗೊತ್ತಲ್ಲ, ಯಾವ ಸ್ಟೆಪ್ ಇರುತ್ತೆ ಅಲೋಲೈ? ಕಮೆಂಟ್ ಆನ್ಸರ್. ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅಲೋಲೈ ಆರ್ ದ ಪ್ರೈಮರಿ ಸೈಟ್ ಆಫ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ವಾಟ್ ಇಸ್ ದ ಶೇಪ್ ಆಫ್ ಅಲೋಲೈ? ಅಲೋಲೈ ಆರ್ ದ ಪ್ರೈಮರಿ ಸೈಟ್ ಆಫ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಈ ಲೈನ್ ಅರ್ಥ ಇಷ್ಟೇ. ಅಲೋಲೈ ಪ್ರೈಮರಿ ಸೈಟ್ ಅಂದರೆ ಆಕ್ಸಿಜನ್ ಒಂದು ಹ್ಯೂಮಿಡಿಫಿಕೇಷನ್ ಆಗಿ ಕ್ಲೀನ್ ಆಗಿ ಆಕ್ಸಿಜನ್ ಒಳಗೆ ಹೋಗಿದೆ. ಅಲೋಲೈ ಸಿಂಪಲ್ ಫಾರ್ಮ್ ಆಫ್ ಆಕ್ಸಿಜನ್, ಇನ್ ಪ್ಯೂರ್ ಫಾರ್ಮ್ ಆಕ್ಸಿಜನ್ O2 ಫಾರ್ಮ್ ಒಳಗೆ ಆಕ್ಸಿಜನ್ ಹೋಗಿದೆ. ರೈಟ್? ಅಲೋಲೈ ಇಸ್ ದ ಪ್ರೈಮರಿ ಸೈಟ್ ಆಫ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಲ್ಸೋ ಅಕರ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ಟಿಶ್ಯೂ. ರೈಟ್? ಸೊ ನಮ್ಮ ಆಕ್ಸಿಜನ್ ಅಲೋಲೈಯಿಂದ ಟಿಶ್ಯೂ ಒಳಗೆ ಟ್ರಾನ್ಸ್ಪೋರ್ಟ್ ಮಾಡೋದೇ ಒಂದು ಬ್ಲಡ್. ಆ ಬ್ಲಡ್ ಬಗ್ಗೆ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಬ್ಲಡ್ ಯಾವತ್ತು ಇರುತ್ತೆ ನೆಕ್ಸ್ಟ್ ಚಾಪ್ಟರ್ ಒಳಗೆ ನಾವು ಕಲಿತೀವಿ. ಸೊ ಇದು ಬ್ಲಡ್ ಮುಖಾಂತರ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ವಿ ಆರ್ ಲರ್ನ್ ದಟ್ ಈಸ್ ನೆಕ್ಸ್ಟ್ ಚಾಪ್ಟರ್. ನಾವು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಲ್ಸೋ ಅಕರ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ಟಿಶ್ಯೂ. ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಎಕ್ಸ್ಚೇಂಜ್ ಇನ್ ದಿಸ್ ಸೈಟ್ ಬೈ ಸಿಂಪಲ್ ಡಿಫ್ಯೂಷನ್ ಮೇನ್ಲಿ ಬೇಸ್ಡ್ ಆನ್ ದ ಪ್ರೆಷರ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಸೊ ಸಿಂಪಲ್ ಡಿಫ್ಯೂಷನ್ ಅಂದರೆ ಎಷ್ಟು ಹೆಂಗಂದರೆ, ಒಂದು ಎಕ್ಸಾಂಪಲ್ ಮಾಡಿಕೊಡ್ರಿ ಫ್ರೆಂಡ್ಸ್. ಒಂದು 2 ಕ್ಯಾನ್ ತೊಗೋರಿ ಅಥವಾ 2 ಲೋಟ ತೊಗೋರಿ, ಅದು ಪ್ಲಾಸ್ಟಿಕ್ ಲೋಟ ತೊಗೋರಿ. 1 ಲೋಟ ಒಳಗೆ ಫುಲ್ ನೀರು ಹಾಕ್ರಿ, 1 ಲೋಟ ಒಳಗೆ ಹಾಫ್ ನೀರು ಹಾಕ್ರಿ. ರೈಟ್? ಸೊ ಅದನ್ನು ಪೈಪ್ ಕಟ್ ಮಾಡಿ ಹೆಂಗೆ ಅದು ಪೈಪ್ ಕಟ್ ಮಾಡಿ ಎರಡಿಗೂ ಜಾಯಿಂಟ್ ಮಾಡಿರಿ. ಹೇಗೆ ಫುಲ್ ಲೋಟದಲ್ಲಿರುವ ನೀರು ಹೇಗೆ ಹಾಫ್ ಲೋಟ ಇದೆಯಲ್ಲ, ಆ ಲೋಟಕ್ಕೆ ನೀರು ಹೆಂಗೆ ಹೋಗುತ್ತೋ, ಸೊ ಅದೇ ಪ್ರೆಷರ್ ಗ್ರೇಡಿಯಂಟ್. ಸೊ ಇಲ್ಲಿ ಪ್ರೆಷರ್ ಹೆಚ್ಚಿರಬೇಕು, ಆಕ್ಸಿಜನ್ ಒಳಗೆ ಪ್ರೆಷರ್ ಹೆಚ್ಚಿರಬೇಕು, ಅದು ಕಡಿಮೆ ಇರಬೇಕು, ಹಂಗೆ ಪ್ರೆಷರ್ ಹೋಗುತ್ತೆ. ದಟ್ ಈಸ್ ದ ವಿ ಸ್ಟಡಿ ಇನ್ ದ ದಿಸ್ ಸೆಕ್ಷನ್ ಅಲ್ಲಿ. ಸೊ ಪ್ರೆಷರ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಯಾವ ಹತ್ರ ಎಲ್ಲಿ ಪ್ರೆಷರ್ ಇರುತ್ತೆ, ಎಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ, ದಟ್ ಡಿಪೆಂಡ್ ಆನ್ ದ ಪ್ರೆಷರ್. ರೈಟ್? ಸೊ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ದಿಸ್ ಸೈಟ್ ಬೈ ಸಿಂಪಲ್ ಡಿಫ್ಯೂಷನ್ ಅಂದರೆ ಅಷ್ಟೇ ಪ್ರೆಷರ್ ಎಷ್ಟು ಹೆಚ್ಚಿರುತ್ತೋ, ಕಾನ್ಸಂಟ್ರೇಷನ್ ಎಷ್ಟು ಇರುತ್ತೋ ಅಲ್ಲೇ ಇಲ್ಲಿ ಚೇಂಜ್ ಆಗುತ್ತೆ. ಡಿಫ್ಯೂಷನ್ ಮೇಲೆ ಬೇಸ್ಡ್ ಆನ್ ದ ಪ್ರೆಷರ್ ಆ್ಯಂಡ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. Solubility of the gases as well as the thickness of the membrane involved in the diffusion are also some important factor that can affect the rate of diffusion. So rate of diffusion ಅಂದರೆ ಮೇಲಿಂದ ಕೆಳಗೆ ಬರೋದು, ಹೈ ಲೆವೆಲ್ ಟು ಲೋ ಲೆವೆಲ್ಗೆ ಟ್ರಾನ್ಸ್ಫರ್ ಆಗೋದೆ ರೇಟ್ ಆಫ್ ಡಿಫ್ಯೂಷನ್. ಸೊ ರೇಟ್ ಆಫ್ ಡಿಫ್ಯೂಷನ್ ಸ್ವಲ್ಪ ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ. ಯಾವ ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ ಅನ್ನೋದು ಮುಂದೆ ನೋಡೋಣ. ಸೊ ರೈಟ್? ಸೊ ಪ್ರೆಷರ್ ಕಾಂಟ್ರಿಬ್ಯೂಷನ್ ಬೈ ದ ಇಂಡಿವಿಜುವಲ್ ಗ್ಯಾಸ್ ಇನ್ ಮಿಕ್ಸರ್ of a gases is called partial pressure and is a represent of the PO2. ರೈಟ್? ಸೊ ಪಾರ್ಸಲ್ ಪ್ರೆಷರ್ ಅಂತ ನಮ್ಗೆ ಬೇಕಲ್ಲ. ನಮ್ಮ ಆಕ್ಸಿಜನ್ ಒಳಗೆ ಎಷ್ಟು ಗ್ಯಾಸಸ್ ಎಷ್ಟಿದೆ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಗ್ಯಾಸ್ ಎಷ್ಟು, ಆಕ್ಸಿಜನ್ ಅಂದರೆ ಲಂಗ್ಸ್ ಒಳಗೆ ಆಕ್ಸಿಜನ್ ಎಷ್ಟಿದೆ, ಅಲೋಲೈ ಒಳಗೆ ಆಕ್ಸಿಜನ್ ಎಷ್ಟಿದೆ, ಅಟ್ಮಾಸ್ಫಿಯರಿಕ್ ಫ್ರೆಶ್ ಒಳಗೆ ಆಕ್ಸಿಜನ್ ಎಷ್ಟಿದೆ, ಟಿಶ್ಯೂ ಒಳಗೆ ಆಕ್ಸಿಜನ್ ಎಷ್ಟಿದೆ, ಬ್ಲಡ್ ಒಳಗೆ ಆಕ್ಸಿಜನ್ ಎಷ್ಟಿದೆ, ಆಕ್ಸಿಜನ್ ಬ್ಲಡ್ ಒಳಗೆ ಆಕ್ಸಿಜನ್ ಎಷ್ಟಿದೆ, ಅದನ್ನು ನಾವು ಸ್ವಲ್ಪ ಒಂದು
ನ್ಯಾನೋಮೀಟರ್ ಆಗಿ ಒಂದು ಪಾರ್ಟಿಕಲ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಇಟ್ ಇಸ್ ಅ PO2 ಅಂತ ಒಂದು ಚಿಹ್ನೆ ಕೊಟ್ಟಿದ್ದಾರೆ, ರೈಟ್. ಸೊ ನಮ್ಮಿಂದ ಹೆಂಗೆ ನಮ್ಮ ಹೆಸರು ಇರುತ್ತೋ, ನಮ್ಮ ಹೆಸರೇ ರಾಜು, ಮನೋಜ, ದಟ್ ಇಸ್ ದ ಹೇಗೆ ಹೆಸರು ಇರುತ್ತೋ ಆಫ್ ದ ಹೆಸರು ಥರ ಈಗ ನಾವು ಹೆಸರು ಥರ ನಾವು ಈಗ ಕರಿಬೋದು. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂತ ಇಲ್ಲಿ ಕರೀತಾರೆ, ರೈಟ್. ಸೊ ದಟ್ ಇಸ್ ದ ಪಾರ್ಷಿಯಲ್ ಪ್ರೆಷರ್ ಇನ್ ರೆಸ್ಪಿರೇಟರ್ ಆ್ಯಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ PO2 ಫಾರ್ ದ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಪಾರ್ಷಿಯಲ್ ಪ್ರೆಷರ್ ಆಫ್ ದ ದಿಸ್ two gases in the atmospheric air and the two sites of diffusion are given in the table 14.1 and in the figure 14.3. The data given in the table clearly indicates the concentration gradient for the oxygen from the alveoli to blood and blood to tissue, right. So ಇಲ್ಲಿ ನಿಂಗೆ ಟೇಬಲ್ ಬರುತ್ತೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್, ನೀಟ್ ಎಕ್ಸಾಮ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಟೇಬಲ್ ನೋಡ್ಕೊರಿ. ರೆಸ್ಪಿರೇಟರಿ ಗ್ಯಾಸಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಏನು ಚೇಂಜ್ ಮಾಡ್ಬೋದು, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಚೇಂಜ್ ಮಾಡೋದು. ಅಟ್ಮಾಸ್ಫಿಯರಿಕ್ ಏರ್ ಒಳಗೆ ಆಕ್ಸಿಜನ್ ಎಷ್ಟಿರುತ್ತೆ 159 ಅಂತ 1 ನ್ಯಾನೋಮೀಟರ್ ಒಳಗೆ ನೀವು ತಿಳ್ಕೊಬೋದು, 159. ಅಲ್ಲೊಳಗೆ ಆಕ್ಸಿಜನ್ ಎಷ್ಟಿರುತ್ತೆ 104. ನೆಕ್ಸ್ಟ್ ಬ್ಲಡ್ ಡಿಆಕ್ಸಿಡೆಂಟೆಡ್ ಅಂದರೆ ಡಿಆಕ್ಸಿಡೆಂಟೆಡ್ ಅಂದರೆ ಆಕ್ಸಿಜನ್ ಇಲ್ಲ, ಡಿ ಅಂದರೆ ರಿಮೂವ್, ಆಕ್ಸಿಜನ್ ರಿಮೂವ್. ಸೊ ಎಷ್ಟಿರುತ್ತೆ 40. ಬ್ಲಡ್ ಆಕ್ಸಿಡೆಂಟೆಡ್ 95. ಟಿಶ್ಯೂ ಒಳಗೆ ಆಕ್ಸಿಜನ್ ಎಷ್ಟಿರುತ್ತೆ 40, ರೈಟ್. ಇದು ಗೊತ್ತಾಯಿತು, ತಪ್ಪು ನೆನಪಿರಬೇಕು, ನೋಡ್ಕೊರಿ ನಿಮ್ಮ ಬುಕ್ ಒಳಗೆ. ಅಟ್ಮಾಸ್ಫಿಯರಿಕ್ ಏರ್ ಆಕ್ಸಿಜನ್ ಎಷ್ಟಿರುತ್ತೆ 159, ಅಲ್ಲೊಳಗೆ 104 ಇರುತ್ತೆ. ಬ್ಲಡ್ ಆಕ್ಸಿಜನ್ ಒಟ್ಟಿಗೆ 40 ಇರುತ್ತೆ. ಬ್ಲಡ್ ಡಿಆಕ್ಸಿಡೆಂಟೆಡ್ 40 ಇರುತ್ತೆ. ಬ್ಲಡ್ ಆಕ್ಸಿಜನೇಟೆಡ್ 95 ಇರುತ್ತೆ. ಟಿಶ್ಯೂ ಒಳಗೆ 40 ಇರುತ್ತೆ, ರೈಟ್ ಫ್ರೆಂಡ್ಸ್. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಿಕ್ ಏರ್ ಒಳಗೆ 0.3 ಇರುತ್ತೆ. ಅಲ್ಲೊಳಗೆ 40 ಇರುತ್ತೆ, ರೈಟ್. ಬ್ಲಡ್ ಡಿಆಕ್ಸಿಡೆಂಟ್ ಒಳಗೆ 45 ಇರುತ್ತೆ. ಬ್ಲಡ್ ಆಕ್ಸಿಜನ್ ಒಳಗೆ 40 ಇರುತ್ತೆ. ಟಿಶ್ಯೂ ಒಳಗೆ 45 ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಟಿಶ್ಯೂ ಒಳಗೆ ಹೆಚ್ಚಿರೋದು. ಅದೇ ಪಾರ್ಷಿಯಲ್ ಪ್ರೆಷರ್ ಕಾರ್ಬನ್ ಡೈಆಕ್ಸೈಡ್ ಟಿಶ್ಯೂ ಒಳಗೆ ಹೆಚ್ಚಿದ್ರೆ ಮಾತ್ರ ಪಾರ್ಷಿಯಲ್ ಪ್ರೆಷರ್ ಆಗಿ ಕಾನ್ಸಂಟ್ರೇಷನ್ ಎಲ್ಲ ಫ್ರೆಷರ್ ಆಗಿ 45ಇಂದ ಆಕ್ಸಿಜನೇಟೆಡ್ ಬ್ಲಡ್ ಒಳಗೆ 40 ಬರುತ್ತೆ. ನೆಕ್ಸ್ಟ್ ಅಲೋಲಾಯ್ ಒಳಗೆ ಅಟ್ಮಾಸ್ಫಿಯರ್ಗೆ 0 ಹೊರಗೆ ಹೋಗುತ್ತೆ. ದಟ್ಸ್ ಫ್ರೆಷರ್ ಹೆಚ್ಚಾಗಿ ಟಿಶ್ಯೂ ಒಳಗೆ ಫ್ರೆಷರ್ ಹೆಚ್ಚಿದ್ರೆ ಮಾತ್ರ ಬರುತ್ತೆ. ಟಿಶ್ಯೂ ಒಳಗೆ 40 ಇದ್ದು ಆಕ್ಸಿಜನೇಟೆಡ್ ಬ್ಲಡ್ ಒಳಗೆ 45 ಅಂದರೆ ಬರಲ್ಲ. ಸೊ ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಟಿಶ್ಯೂ ಒಳಗೆ ಹೆಚ್ಚಿರಬೇಕು ಕಾರ್ಬನ್ ಡೈಆಕ್ಸೈಡ್, ಅದಕ್ಕೆ ಪ್ರೆಷರ್ ಹೆಚ್ಚಾಗಿ ಹೊರಗೆ ಬರುತ್ತೆ, ರೈಟ್. ಸೊ ಇಲ್ಲಿ ನಮ್ಗೆ ಡೈಗ್ರಾಮ್ನ ಕೊಟ್ಟಿದ್ದಾರೆ ನೋಡಿರಿ. ಇದು ಒಂದು ಟಿಶ್ಯೂ, ಇದು ಅಲ್ವೋಲೈ, ಹಾರ್ಟ್, ಆಕ್ಸಿಡೆಂಟಲ್ ಬ್ಲಡ್, ಡಿಆಕ್ಸಿಡೆಂಟಲ್ ಬ್ಲಡ್ ಮತ್ತು ಕೊಟ್ಟಿದ್ದಾರೆ ನೋಡಿರಿ. ಸೊ ಅಲ್ವೋಲೈ ಹೇರ್ ಬ್ಯಾಗ್ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ 104 mmHg, ಅದೇ ನ್ಯಾನೋಮೀಟರ್ ಒಳಗೆ ಹೇಳಿದಲ್ಲ ಅದೇ mmHg. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ 40 mmHg, ರೈಟ್. ಸೊ ಇಲ್ಲಿ ನೀವು ನೋಡಿರಿ, ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಇದೆ, ಆಕ್ಸಿಜನ್ ಹೆಚ್ಚಿದೆ, ಅದು ಫ್ರೆಷರ್ ಆಗಿ ಆಕ್ಸಿಜನೇಟೆಡ್ ಬ್ಲಡ್ ಒಳಗೆ ಹೋಗುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಹೋಗೋದಾಗ ಸಮ್ ವೇನ್ಸ್ ಮತ್ತು ಆರ್ಟ್ರಿ ನಾವು ವರ್ಕ್ ಮಾಡುತ್ತೆ. ಆಕ್ಸಿಜನೇಟೆಡ್ ಬ್ಲಡ್, ಪಲ್ಮನರಿ ವೇನ್ಸ್, ಸಿಸ್ಟಮ್ಯಾಟಿಕ್ ಆರ್ಟ್ರಿಯಿಂದ ಆಕ್ಸಿಜನೇಟೆಡ್ ಬ್ಲಡ್, ರೈಟ್. ಸಿಸ್ಟಮ್ಯಾಟಿಕ್ ಆರ್ಟ್ರಿಯಿಂದ ಕೊಟ್ಟರೆ ಪಲ್ಮನರಿ ವೇನ್ಸ್, ಯಾವ ವೇನ್ಸ್ ಮುಖಾಂತರ ಯಾವ ಟೂರೆಂಟ್ ಮುಖಾಂತರ ಆಕ್ಸಿಜನೇಟೆಡ್ ಬ್ಲಡ್ ಹೋಗಂತಾರೆ ಇಲ್ಲಿ ನೆನಪಿರ್ಕೋಬೇಕು ನೀವು. ಸಿಸ್ಟಮ್ಯಾಟಿಕ್ ಆರ್ಟ್ರಿ, ಪಲ್ಮನರಿ ವೇನ್ಸ್, ದಟ್ ಇಸ್ ಆಕ್ಸಿಜನೇಟೆಡ್ ಬ್ಲಡ್. ನೆಕ್ಸ್ಟ್ ನಾವು ಆಕ್ಸಿಜನೇಟೆಡ್ ಬ್ಲಡ್ ಬಂದಾಗ ಟಿಶ್ಯೂಗೆ ನೋಡಿರಿ. ಆಕ್ಸಿಜನೇಟೆಡ್ ಬ್ಲಡ್ ಪಾರ್ಷಿಯಲ್ ಪ್ರೆಷರ್ ಆಕ್ಸಿಜನ್ 95 ಇದೆ ನೋಡಿರಿ, ಫ್ರೆಷರ್ ಇಲ್ಲೂ ಹೆಚ್ಚಿದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರೆಷರ್ ಕಡಿಮೆ ಇದೆ, ಅಂದರೆ ಪ್ರೆಷರ್ ಹೆಚ್ಚಾದಾಗ ಬಂದಿದೆ ಇಲ್ಲಿ. ನೆಕ್ಸ್ಟ್ ಟಿಶ್ಯೂಗೆ ಬಂದಾಗ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ 45 ಇದೆ. ಈಗ ಡಿಆಕ್ಸಿಜನೇಟೆಡ್ ಬ್ಲಡ್ ನೋಡಿ, ಟಿಶ್ಯೂ ಬಂದಾಗ ವೇನ್ಸ್ ಮುಖಾಂತರ ಮತ್ತು ಹಾರ್ಟಿಗೆ ಹೋಗಬೇಕಲ್ಲ. ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ 45 ಇದೆ. ನೆಕ್ಸ್ಟ್ ಬ್ಲಡ್ದು ಇದು ಆಕ್ಸಿಜನ್ದು 40 ಇದೆ, ರೈಟ್. ಸೊ ಇಲ್ಲಿ ಆಕ್ಸಿಜನ್ 45 ಆದಾಗ ಇಲ್ಲಿ ಹಾರ್ಟಿಗೆ ಬರುತ್ತೆ, ಹಾರ್ಟಿಂದ ಮತ್ತು ಅಲ್ವೋಲಾಯ್ ಹೋಗುತ್ತೆ. ನೆಕ್ಸ್ಟ್ ಡಿಪೆಂಡ್ ಆನ್ ದ ಪಾರ್ಷಿಯಲ್ ಪ್ರೆಷರ್, ರೈಟ್. ಸೊ ಇಲ್ಲಿ ನೋಡ್ಕೋರಿ ಮತ್ತು ಸ್ವಲ್ಪ ಡಯಾಗ್ರಾಮ್ ನೋಡ್ಕೋರಿ. ಇನ್ ದ ಇಂಪಾರ್ಟೆಂಟ್ ಯುವರ್ ಬೋರ್ಡ್ ಎಕ್ಸಾಮ್ ಆ್ಯಂಡ್ ನೀಟ್ ಆಲ್ಸೋ. ನೆಕ್ಸ್ಟ್ 9. A gradient is present for the carbon dioxide in the opposite direction. ನೋಡಿ ಅದೇ ಕೊಟ್ಟಿದ್ದಾರೆ ನೋಡಿ. From the tissue to blood and blood to alveoli, right. So as the solubility of carbon dioxide is 20 to 25 times higher than that of the oxygen. So my dear friend, that is a very important line to 20 to 25 times higher than of the diffusion of atmospheric air. ಅಂದರೆ ಆಕ್ಸಿಜನ್ನ ಕಡಿಮೆ ಬರುತ್ತೆ, ಆಕ್ಸಿಜನ್ ಬರುತ್ತೆ, ಅಟ್ಮಾಸ್ಫಿಯರ್ನಿಂದ ಆಕ್ಸಿಜನ್ ಬರುತ್ತೆ. ಆಕ್ಸಿಜನ್ ಅದು ಬಂದು ಕ್ಯಾಟಬಲಿಕ್ ರಿಯಾಕ್ಷನ್ ಮಾಡಿ ನಮಗೆ ಆಕ್ಸಿಜನ್ ಕೊಟ್ಟು ನಮ್ಮದು ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡಿ, ಅಮಿನೋ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಿ, ಆ ಟಿಶ್ಯೂಯಿಂದ
ಎಷ್ಟು ಟೈಮ್ ಫಾಸ್ಟ್ ಮತ್ತು ಹೊರಗೆ ಹೋಗುತ್ತೆ ಅಂದರೆ 20 to 25 times ವಿ ವಿಲ್ ಕಂಪೇರ್ ದ ಆಕ್ಸಿಜನ್, ರೈಟ್. ಕಂಪೇರ್ ದ ಆಕ್ಸಿಜನ್ 20 to 25 times ಪರ್ ಮಿನಿಟ್ ಒಳಗೆ ಎಷ್ಟು ಫಾಸ್ಟಾಗಿ ಹೊರಗೆ ಹೋಗುತ್ತೆ. ಆಕ್ಸಿಜನ್ ಸ್ಲೋ ಆಗಿ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಸ್ಪೀಡಾಗಿ ಹೊರಗೆ ಹೋಗುತ್ತೆ. ಎಷ್ಟು ಟೈಮ್? 20 to 25 times ಒಳಗೆ ಆಕ್ಸಿಜನ್ ಹೊರಗೆ ಹೋಗುತ್ತೆ, ರೈಟ್ ಫ್ರೆಂಡ್ಸ್. ಅದೇ ಇದರ ಅಂತ ಕೊಡ್ತಿರೋದು. ನೆಕ್ಸ್ಟ್, ಹೈಯರ್ ದ ದ್ಯಾನ್ ಆಫ್ ದ ಆಕ್ಸಿಜನ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಡಿಫ್ಯೂಸ್ ಥ್ರೂಔಟ್ ದ ಡಿಫ್ಯೂಷನ್ ಮೆಂಬ್ರೇನ್ ಪರ್ ಯೂನಿಟ್ ಡಿಫರೆನ್ಸ್ ಇನ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಮಚ್ ಹೈಯರ್ ದ ಕಂಪೇರ್ಡ್ ಟು ದ್ಯಾಟ್ ಆಫ್ ದ ಆಕ್ಸಿಜನ್. ಅದೇ ಇದ್ರಲ್ಲ ಏನು ಅರ್ಥ ಆಗುತ್ತೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೆಂಗಂತ, ರೈಟ್. ದ ಡಿಫ್ಯೂಷನ್ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ ದ ಡಿಫ್ಯೂಷನ್ ಮೆಂಬ್ರೇನ್. ಈಗ ಅಲೋಲಾಗಿ ಬರ್ತಾನೆ, ಆಕ್ಸಿಜನ್ ಒಳಗೆ ತಲುಪಾಯಿತು, ಟಿಶ್ಯೂ ಹೋಗಾಯಿತು, ಕೆಟಬ್ಲಿಕ್ ರಿಯಾಕ್ಷನ್ ಮಾಡಾಯಿತು. ಹಾಗಾದರೆ ಸ್ವಲ್ಪ ನಮ್ಮ ಅಲೋಲಾ ಬಗ್ಗೆ ತಿಳ್ಕೊಬೇಕಲ್ಲ. ಅಲೋಲಾ ಹೇಗಿದೆ ಮತ್ತು ಅದು ಸೇಪ್ ಹೇಗಿದೆ, ಅದರ ಮೆಂಬ್ರೇನ್ ಹೇಗಿದೆ, ಅದು ಹೆಂಗೆ ಡಿಫ್ಯೂಷನ್ ಮಾಡುತ್ತೆ, ಅದ್ರ ಸ್ವಲ್ಪ ತಿಳ್ಕೊಬೇಕು. ಈ ಪ್ಯಾರಾಗ್ರಾಫ್ಗಳು ಈ ಪ್ಯಾರಾಗ್ರಾಫ್ ಅದೇ ತಿಳಿಸ್ತಾನೆ, ರೈಟ್. ದ ಡಿಫ್ಯೂಷನ್ ಆಫ್ ದ ಮೆಂಬ್ರೇನ್ ಮೇಡ್ ಅಪ್ ಆಫ್ ದ 3 ಮೇಜರ್ ಲೇಯರ್. ಫಿಗರ್ ಇದು 3 ಮೇಜರ್ ಲೇಯರ್ ಅಂತ ಅಲ್ವಲೈ ಬಗ್ಗೆ ಕೊಟ್ಟಿದ್ದಾರೆ. ನೇಮ್ಲಿ ದ ಥಿನ್ ಸ್ಕ್ವಾಮಸ್ ಎಪಿಥೆಲಿಯಮ್ ಆಫ್ ಅಲ್ವಲೈ, ದ ಎಂಡೋಥೆಲಿಯಮ್ ಆಫ್ ದ ಅಲ್ವೋಲಾರ್ ಕ್ಯಾಪಿಲರೀಸ್ ಆ್ಯಂಡ್ ಬೇಸ್ಮೆಂಟ್ ಸಬ್ಸ್ಟೆನ್ಸ್ component of the thin basement membrane supporting the squamous epithelium and the basement membrane surrounding the single layer endothelium cell of the capillaries in between them. ಸೊ ಇಲ್ಲಿ ಅರ್ಥ ಏನು ಭಾಳ ಸುಲಭ ಐತಿ. 3 ಲೇಯರ್ ಇದೆ ಸರ್, ಎಂಡೋಥೆಲಿಯಮ್, ಎಪಿಥೆಲಿಯಮ್, ಮಿಡಲ್ ಲೇಯರ್, ರೈಟ್. ಸೊ ಎಂಡೋಥೆಲಿಯಮ್ ಅಂತ ಯಾವ್ದು ನೆನಪಿಟ್ರಿ? ಔಟ್ ಆಫ್ ದ. ಎಂಡೋ ಅಂದರೆ ಹೊರಗಿರೋದು, ಎಪಿಥೆಲಿಯಮ್ ಅಂದರೆ ಒಳಗಿರೋದು, ಮಿಡಲ್ ಅಂದರೆ ಮಿಡಲ್ ಲೇಯರ್. ಮಿಡಲ್ ಅಂದರೆ ಏನು? ಮಿಡಲ್. ದ ಡಿಫ್ಯೂಷನ್ ಮೆಂಬ್ರೇನ್ ಈಸ್ ಮೇಡ್ ಆಫ್ ದ 3 ಮೇಜರ್ ಲೇಯರ್, ನೇಮ್ಲಿ ದ ಥಿನ್ ಸ್ಕ್ವಾಮಸ್ ಎಪಿಥೆಲಿಯಮ್ ಆಫ್ ದ ಅಲ್ವೋಲೈ. ಥಿನ್ ಸ್ಕ್ವಾಮಸ್ ಎಪಿಥೆಲಿಯಮ್ ಆಫ್ ಅಲ್ವೋಲೈ. ಸೊ ಹೊರಗಿರುವಂಥ ಲೇಯರು ಎಪಿಥೆಲಿಯಮ್ ಇರುತ್ತೆ, ರೈಟ್. ಐಮ್ ಸಾರಿ ಫ್ರೆಂಡ್ಸ್, ಒಳಗಿರುವಂಥ ಲೇಯರು ಇಲ್ಲಿ ಲಂಗ್ಸ್ ಅಂತ ಇದು ಅಲ್ವೋಲೈ ಅಂತ ತಿಳ್ಕೊರಿ. ಅಲ್ವೋಲೈ ಒಳಗೆ ಇನ್ನರ್ ಪಾರ್ಟ್ ಎಪಿಥೆಲಿಯಮ್, ಮಿಡಲ್ ಪಾರ್ಟ್, ಔಟರ್ ಪಾರ್ಟ್ ಎಂಡೋಥೆಲಿಯಮ್, ರೈಟ್. ಸೊ ಔಟರ್ ಪಾರ್ಟ್ ಅದು ಹೇಗಿರುತ್ತೆ? ಇನ್ನರ್ ಪಾರ್ಟ್ ಎಪಿಥೆಲಿಯಮ್ ಗೊತ್ತಾಯಿತು. ಸೊ ಇನ್ನರ್ ಸ್ಕ್ವಾಮಸ್ ಎಪಿಥೆಲಿಯಮ್ ಅಂತ ಇರುತ್ತೆ. ಸ್ಕ್ವಾಮಸ್ ಎಪಿಥೆಲಿಯಮ್ ನೋಡಿದ 1 ಕಾರ್ಡ್ ಥಿಕ್, ಇದು ಥಿಕ್ ಇರುತ್ತೆ ಇನ್ನರ್ ಲೇಯರ್ ಎಪಿಥೆಲಿಯಮ್. ಮತ್ತು ನೆನಪಿಟ್ಕೋರಿ, ಇನ್ನರ್ ಸೈಡ್ ಎಪಿಥೆಲಿಯಮ್, ಮಿಡಲ್, ಔಟರ್ ಎಂಡೋಥೆಲಿಯಮ್. ಸೊ ಎಂಡೋಥೆಲಿಯಮ್, ಎಪಿಥೆಲಿಯಮ್ ಮತ್ತು ಮಿಡಲ್ ಲೇಯರ್ ಸ್ವಲ್ಪ ಟಿಶ್ಯೂಂದ ಆಗಿರಬೇಕಲ್ಲ. ನಮ್ಗೆ ಗೊತ್ತಾಯ್ತು ಎಂಡೋ ಅಂದರೆ ಹೊರಗೆ ಗೊತ್ತಾಯಿತು, ಮಿಡಲ್ ಅಂದರೆ ಮಿಡಲ್ ಗೊತ್ತಾಯಿತು, ಎಫ್ ಅಂದರೆ ಇನ್ನರ್ ಪಾರ್ಟ್ ಗೊತ್ತಾಯಿತು. ಆದರೆ ಯಾವ ಟಿಶ್ಯೂಂದ ಪ್ರೊಡ್ಯೂಸ್ ಆಗುತ್ತೆ, ರೈಟ್? ಟಿಶ್ಯೂ ಗೊತ್ತಿರಬೇಕಲ್ಲ. ದಟ್ ಈಸ್ ದ ಥಿನ್ ಸ್ಕ್ವಾಮಸ್ ಎಪಿಥೆಲಿಯಮ್ ಆಫ್ ದ ಅಲ್ವೋಲೈ, ದ ಎಂಡೋಥೆಲಿಯಮ್ಸ್ ಆಫ್ ದ ಅಲ್ವೋಲಾರ್ ಕ್ಯಾಪಿಲರಿ ಸೀಟ್ ಆ್ಯಂಡ್ ಬೇಸ್ಮೆಂಟ್ ಸಬ್ಸ್ಟೆನ್ಸ್ ಆಫ್ ದ ಕಂಪೋನೆಂಟ್ಸ್ ಆಫ್ ಥಿನ್ ಬೇಸ್ಮೆಂಟ್ ಮೆಂಬ್ರೇನ್ ಸಪೋರ್ಟಿಂಗ್ ದ ಸ್ಕ್ವಾಮಸ್ ಎಪಿಥೆಲಿಯಮ್ ಆಫ್ ದ ಬೇಸ್ಮೆಂಟ್ ಮೆಂಬ್ರೇನ್. ಸೊ ಬೇಸ್ಮೆಂಟ್ ಮೆಂಬ್ರೇನಿಂದ ಸಪೋರ್ಟ್ ಅಲ್ವೋಲೈ ಹೆಂಗೆ ಸಪೋರ್ಟ್ ಆಗುತ್ತೆ? ಬೇಸ್ಮೆಂಟ್ ಮೆಂಬ್ರೇನಿಂದ ಸಪೋರ್ಟ್ ಆಗುತ್ತೆ, right, supporting the squamous epithelium and the basement membrane surrounding the single layer endothelium cell of the capsule in between them. However, this total thickness is much less than the millimeter. ಇಷ್ಟೇ ಅಲ್ವೋಲೈ ಒಳಗೆ 3 ಲೇಯರ್ ಇರುತ್ತೆ. ಬೇಸ್ಮೆಂಟ್ ಲೇಯರ್ ಅಂತೂ ಒಂದಿರುತ್ತೆ. 3ಗಿಂತ ಮುಂಚೆ ಒಂದು ಬೇಸ್ಮೆಂಟ್ ಲೇಯರ್ ಒಂದಿರುತ್ತೆ. ಆ ಬೇಸ್ಮೆಂಟ್ ಲೇಯರ್ ಹೊರಗಿರೋದು ಎಪಿಥೆಲಿಯಮ್, ಔಟರ್ ಸೈಡ್ ಇಸ್ ಎಂಡೋಥೆಲಿಯಮ್, ಮಿಡಲ್ ಲೇಯರ್, ಇನ್ನರ್ ಇಸ್ ಎಪಿಥೆಲಿಯಮ್. ಈ ಎಪಿಥೆಲಿಯಮ್ 3 ಲೇಯರ್ಗೆ ಒಂದು ಸಪೋರ್ಟ್ ಮಾಡೋದೇ ಬೇಸ್ಮೆಂಟ್ ಲೇಯರ್ ಅಂತ ಇರುತ್ತೆ. ಆ ಬೇಸ್ಮೆಂಟ್ ಲೇಯರ್ ಎಲ್ಲ ಸೇರಿ, ಬೇಸ್ಮೆಂಟ್ ಲೇಯರ್ ಸೇರಿ ಮತ್ತು ಎಂಡೋಥೆಲಿಯಮ್, ಎಪಿಥೆಲಿಯಮ್, ಮಿಡಲ್ ಲೇಯರ್ ಸೇರಿ ಲೆಸ್ ದ್ಯಾನ್ 1 ಮಿಲಿಮೀಟರ್ಗಿಂತ ಕಡಿಮೆ ಇರುತ್ತೆ, ರೈಟ್ ಫ್ರೆಂಡ್ಸ್? ದಟ್ ಈಸ್ ಯುವರ್ ಲೆಸ್ ದ್ಯಾನ್ 1 millimeter. Therefore, all of the factor in out of the body favorable for the diffusion of oxygen from alveoli to tissue and that of the carbon dioxide from tissue to alveoli, right? So tissue to alveoli carbon dioxide ಹೋಗುತ್ತೆ. ಸೊ ಡಿಫ್ಯೂಷನ್ ಆಗುತ್ತೆ. ಭಾಳ ದಪ್ಪಿದ್ರೆ, ಭಾಳ ಥಿನ್ ಇದ್ದರೆ ಡಿಫ್ಯೂಷನ್ ಮಾಡೋಕ್ಕಾಗಲ್ಲ. ಥಿಕ್ ಇದೆ, ಲೆಸ್ ದ್ಯಾನ್ ಮಿಲಿಮೀಟರ್ಗಿಂತ ಲೆಸ್ ದ್ಯಾನ್ ಕಡಿಮೆ ಇದೆ, ರೈಟ್? 0.011 millimeter ಇರ್ಬೋದು, ಲೆಸ್ ದ್ಯಾನ್ ಮಿಲಿಮೀಟರ್ ಇದೆ. ಬೇಸ್ಮೆಂಟ್ ಲೇಯರ್, ಎಪಿಥೆಲಿಯಮ್, ಎಂಡೋಥೆಲಿಯಮ್, ದಟ್ಸ್ ವಿ ಅಂಡರ್ಸ್ಟ್ಯಾಂಡ್ ಹಿಯರ್, ರೈಟ್? ಸೊ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಟ್ರಾನ್ಸ್ಪೋರ್ಟ್ ಎಕ್ಸ್ಚೇಂಜ್ ಆಯಿತು, ಗ್ಯಾಸಸ್ ಆಫ್ ಎಕ್ಸ್ಚೇಂಜ್ ಆಯಿತು. ನೆಕ್ಸ್ಟ್ ಆರ್ಗನ್ ಮತ್ತು ಸಿಸ್ಟಮ್ ಯಾವಾಗ ಆಕ್ಸಿಜನ್ ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ ಆಯಿತು.
ಆದರೆ ಟ್ರಾನ್ಸ್ಪೋರ್ಟ್ ಯಾವಾಗ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಹೇಗಾಗುತ್ತೆ, ಆಕ್ಸಿಜನ್ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ,